ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಇವತ್ತು ಒಂದು ಟಾಪಿಕ್ ನೋಡೋಣ. ಅದೇನು ಅಂತಂದರೆ, ನಕಾರಾತ್ಮಕ ಶಕ್ತಿಯಿಂದ ತಮಗೇನಾದರೂ ಪ್ರಾಬ್ಲಮ್ ಇದೆನಾ? ಓಕೆ, ಇದ್ದರೆ ಜಾತಕದಿಂದ ಹೆಂಗೆ ನೋಡಬಹುದು? ಜಾತಕದೊಳಗನ ಅದೊಂದೆಡೆ ಯೋಗ ಕೂಡಿ ಬರ್ತಾಯಿದ್ರೆ, ನೀವು ಮೇಲೆ ಮೇಲೆ ಅಟ್ಯಾಕ್ ಆಗ್ತಿದ್ರೆ ಅದು ಏನೆಲ್ಲ ವಿಷಯಗಳನ್ನ ಹೇಳ್ತೈತಿ, ಅದರಿಂದ ನಿವಾರಣೆ ಅಂತಂದರೆ ಏನು ಮಾಡಬೇಕು, ಈ ಥರದ ಎಲ್ಲ ವಿಷಯಗಳ ಬದಲಾಗಿ ಇವತ್ತು ವಿಚಾರ ಮಾಡೋಣ. ಓಕೆ, ಅದ್ರ ಜೊತೆ ಒಂದು ರೀಡಿಂಗನ್ನು ಮಾಡಿ ನೋಡೋಣ. ಆಮೇಲೆ ಯಾವ್ಯಾವ ಗ್ರಹಗಳ ಕಾಂಬಿನೇಷನ್ನು, ಯಾವ್ಯಾವ ಗ್ರಹಗಳು ಎಲ್ಲಿರಬೇಕು, ಯಾವ್ಯಾವ ಗ್ರಹಗಳಿಂದ ನಿಮ್ಗೆ ಆ ಥರ ತೊಂದರೆ ಆಗ್ತೈತಿ, ಅದನ್ನೆಲ್ಲ ನೋಡೋಣ ಇವತ್ತು. ಓಕೆ, ಸೊ ನಾನು ನಿನ್ನೆ ಪೋಸ್ಟ್ ಮಾಡಿರಲಿಲ್ಲ, ಒಂದೇನೋ ರೀಲ್ ಅಷ್ಟೇ ಪೋಸ್ಟ್ ಮಾಡಿದ್ದೆ. ತಾವೆಲ್ಲರೂ ಎಷ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ರೀಲ್ ಅದನ್ನು ನೋಡಿ 300 ಏನೋ ರೀಚ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಆರಾಮಿದ್ದಿರಲಿಲ್ಲ ನಿನ್ನೆ, ಯಾಕೋ ಅದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ತಾವೆಲ್ಲರೂ ಎಷ್ಟು ಪ್ರೀತಿಯಿಂದ ನನ್ನ ವಿಡಿಯೋಸ್ ನೋಡ್ತೀರಿ, ನನಗೆಲ್ಲರೂ ನೀವು ಫೀಡ್ಬ್ಯಾಕ್ ಕೊಡ್ತೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು, ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಇದನ್ನ ಮೊದಲು ತಿಳಿಸಿ ಹೇಳ್ತೇನೆ ನೋಡ್ರಿ. ಇದು ಜಾತಕ ಹೆಂಗೆ ಇರ್ತೈತಿ. ಓಕೆ, ಜಾತಕದ ನೀವು ನೋಡಿರಿ ಅದನ್ನು ಹೆಂಗೆ ಹಾಕಿರ್ತಾರೆ ಅಂತಂದ್ರೆ, ನಾವೆಲ್ಲ ಈ ಕಡೆ ನಾರ್ತ್ ಇಂಡಿಯನನ್ನು ನಾನು ಯೂಸ್ ಮಾಡ್ತೇನಪ್ಪ. ನನಗೆ ಸೌತ್ ಇಂಡಿಯನ್ ಅದೇನೋ ಸ್ಕ್ವೇರ್ ಹಾಕಿ ಮಾಡ್ತಾರಲ್ಲ, ನನಗೇನು ಗೊತ್ತಾಗಂಗಿಲ್ಲ ಅದು. ನೋಡಿರಿ ಹೆಂಗಿರ್ತೈತಿ ಅಂತಂದ್ರೆ, ಮಾರ್ಸ್ ಕೇತು ಮತ್ತು ಚಂದ್ರಮ. ಮಾರ್ಸ್ ಕೇತು ಒಂದು ವೇಳೆ, ಮಾರ್ಸ್ ಅಂದ್ರೆ ಮಂಗಳ ಮತ್ತು ಕೇತುಂದು ಏನಾದರೂ ನಿಮ್ಮ ಚಾರ್ಟ್ನೊಳಗೆ ಏನಾದರೂ ಸಂಬಂಧ ಬರ್ತಿದ್ರೆ, ಸಂಬಂಧ ಅಂತಂದರೆ ಎರಡೂ ಕೂಡಿ ಒಂದೇ ಮನೆ ಹೇಳ್ಕೊಂಡ್ರದು ಮಾರ್ಸ್ ಮತ್ತು ಕೇತು ಅನ್ರಿ. ಅಥವಾ ಮಾರ್ಸ್ ಎಲ್ಲಿತ್ತು, ಕೇತು ಮುಂದಿನ ಮನೆಯಾಗಿತ್ತು ಅಂತಂದ್ರೆ ಅದ್ರ ಒಂದನ್ನೊಂದು ನೋಡೋದು ಅಂತನ್ರಿ. ಒಂದರ ನಕ್ಷತ್ರದೊಳಗೆ ಇನ್ನೊಂದು ಇರೋದಿತ್ತು ಅಂತಂತನ್ರಿ. ಇದೇನು ತೋರಿಸತಿ ಅಂತಂದ್ರೆ ಪಿಶಾಚ ಯೋಗ ಅಂತಾರೆ ಮಾರ್ಸ್ ಕೇತು. ಮಾರ್ಸ್ ಅಂದ್ರೆ ನಮ್ಮ ಶರೀರ, ನಮ್ಮ ದೇಹ, ಅದು ಈ ಬ್ಲಾಕ್ ಆಳತೈತಿ. ಇದು ಮಾರ್ಸಿಗೆ ಸಂಬಂಧಪಟ್ಟಂಥದ್ದು. ಇದಕ್ಕೆ ಲಗ್ನ ಸ್ಥಾನ ಅಂತಂತೇವೆ ನಾವು. ಇಲ್ಲಿ ಏನಾದರೂ ಮಾರ್ಸ್ ಇತ್ತು, ಇದ್ರ ಜೊತೆ ಏನಾದರೂ ಕೇತುನ ಜೊತೆ ಟ್ರೈನ್ ಅಂದರೆ ಹಿಂಗೆ. ಓಕೆ, ಈ ಥರ ತ್ರಿಕೋಣದೊಳಗೆ ಏನಾದರೂ ಸಂಬಂಧ ಬರ್ತಿತ್ತು, ಮಾರ್ಸ್ ಕೇತುಂದು, ಚಂದ್ರಮ ರಾಹು, ಮಾರ್ಸ್ ಕೇತು, ಈ ಥರ ಸಂಬಂಧ ಬರ್ತಿತ್ತು ಅಂತಂತ ಇಟ್ಕೊಡ್ರಿ. ಇದು ನಾವು ಹುಟ್ಟಿದಾಗನ ನಾವು ಈ ಥರದ ವಿಷಯಗಳು ನಮ್ಮ ಜೊತೆನ ನಾವು ತೊಗೊಂಬಂದಿರ್ತೇವೆ ನಾವು. ಕೇತು ಅಂತಂದ್ರೆ ಏನು? ಕೇತು ಅಂದರೆ ನಮ್ಮ ಎನ್ಸಿಸ್ಟರ್ಸ್, ಅಂದರೆ ಗ್ರೇವ್ಯಾರ್ಡ್, ಸ್ಮಶಾನ, ಇದನ್ನೆಲ್ಲ ರಿಪ್ರೆಸೆಂಟ್ ಮಾಡ್ತೈತಿ. ಅಂದ್ರೆ ಹಳೆಯದು ನಮ್ಮ ರೂಟ್ಸ್ ಹೆಂಗಿರ್ತೈತಿ ಅಂದ್ರೆ, ಈ ಥರದ ಕಾಂಬಿನೇಷನ್ ನಮ್ಮ ಚಾರ್ಟ್ನೊಳಗೆ ಎದಕ್ಕೆ ಬರ್ತೈತಿ ಅಂದರೆ, ನಮ್ಮ ಹಿಂದಿನವರು ಅಂದರೆ ನಮ್ಮ ಹಿಂದಿನೊಳಗೆ ಯಾರು ತಿರ್ಕೊಂಡಿರ್ತಾರಲ್ಲ, ಪೂರ್ವಜರು ಅಂದ್ರೆ ಅವರಿಗೆ ಎನ್ಸಿಸ್ಟರ್ಸ್ ಅಂದ್ರೆ. ಈಗ ಎಷ್ಟೋ ಮಂದಿಗೆ ಏನು ಕಲ್ಪನೆ ಇರ್ತೈತಿ ಅಂತಂದ್ರೆ, ಎನ್ಸಿಸ್ಟರ್ಸ್ ಅಂತಂದ್ರೆ ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಪ್ಪ ನಮ್ಮವ್ವ ಇಷ್ಟ. ಅರೆ ಐಸಾ ನಹಿ ರೈತಾ. ನೀವುದು ಎಷ್ಟು ದೊಡ್ಡದ ಲೀನಿಯೇಜ್ ಇರ್ತೈತಿ ನಿಮಗೆ ಗೊತ್ತೈತಿಲ್ಲ. ಅದು ನೀವು ಅಲ್ಲಿಂದ ಅಲ್ಲಿಂದ ನಿಮ್ಮ ಬ್ಲಡ್ ಲೀನಿಯೇಜ್ ಬಂದಿರ್ತೈತಿ. ಯಾರ್ಯಾರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾರ್ಯಾರು ಈ ಭೂಮಿ ಮೇಲಿಲ್ಲ, ಅವರೆಲ್ಲರೂ ನಿಮಗೆ ಎನ್ಸಿಸ್ಟರ್ಸೇ. ಕೆಲವೊಬ್ರು ದುರ್ಮರಣಕ್ಕೆ ಈಡಾಗಿರ್ಬೋದು, ಕೆಲವೊಬ್ರು ತಾವಾಗಿ ಏನಾದ್ರು ಸುಸೈಡ್ ಮಾಡ್ಕೊಂಡಿರ್ಬೋದು, ಎಲ್ಲರೂ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಏನಾದರೂ ಕೊಲೆಯದು ಆಗಿರ್ಬೋದು. ಹಿಂಗೆ ಏನಾದರೂ ಆಗೇ ಇರ್ತಾವೆ, ನಾವೇನು ಯಾರು ನೋಡಿರ್ತಿಲ್ಲಲ್ಲ. ಅತಿ ಹೆಚ್ಚು ಅಂತಂದ್ರೆ ನೋಡಿರಿ, ನಿಮಗಾಗಲಿ ನನಗಾಗಲಿ ಒಂದು 3 ಜನ್ರೇಷನ್ ಅಷ್ಟೇ ಗೊತ್ತಿರ್ತಾವೆ. ಅದಕ್ಕಿಂತ ಹೆಚ್ಚಿಗೆ ಏನೂ ಗೊತ್ತಿರಂಗಿಲ್ಲ ನಮಗೆ. ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಅವ್ರ ಹೆಸರೂ ಗೊತ್ತಿರೋದಿಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಿರ್ತಾರೆ ಅಂತಂತಂದ್ರೆ, ನಮಗೆ ತೊಂದರೆ ಕೊಡ್ತಿರ್ತಾರೆ. ಮಾರ್ಸ್ ಕೇತು ಇತ್ತು, ಆಮೇಲೆ ಚಂದ್ರಮ ಮಾರ್ಸ್ ಕೇತುನ ಏನಾದರೂ ಕಾಂಬಿನೇಷನ್ ಬಂತು, ಚಂದ್ರಮ ಕೇತುನ ಕಾಂಬಿನೇಷನ್ ಬಂತು ಅಂತಂದ್ರೆ, ಚಂದ್ರಮ ಅಂದರೆ ನಿಮ್ಮ ಮನಸ್ಸು, ಒಟ್ಟಾರೆ ನಿಮ್ಮ ಮನಸ್ಸು, ನಿಮ್ಮ ಇಮೋಷನ್ಸು, ನಿಮ್ಮ ಫೀಲಿಂಗ್ಸು. ಕೇತು ಅಂತಂತಂದ್ರೆ ಬ್ಲಾಕೇಜ್. ಇವೇನು ಮಾಡ್ತಾನೆ ಅಂತಂದ್ರೆ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾನೆ. ನೋಡಿರಿ, ದೆವ್ವ ಭೂತ ಪಿಶಾಚಿ ಯಾರಿಗಾದರೂ ಹಿಡ್ಕೊಂಡಿತ್ತು, ನೆಗೆಟಿವ್ ಎನರ್ಜಿ ಯಾರ್ದಾರೆ ಸುತ್ತಮುತ್ತ ಇರ್ತಿತ್ತು, ಮಾಡ್ತಿತ್ತು ಅಂತಂದ್ರೆ, ಅವರೆಲ್ಲರೂ ದೆವ್ವ ಬಂದಾಗ ಹೆಂಗೆ ಬಿಹೇವ್ ಮಾಡ್ತಿರ್ತಾರೆ ಹಂಗೆ ಬಿಹೇವ್ ಮಾಡ್ಬೇಕಂತ ಇರಂಗಿಲ್ಲ. ಆ ಥರದ್ದು ಇರಂಗಿಲ್ಲ. ಅದು ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾನೆ ಕೇತು ಸ್ಪೆಷಲಿ. ಈಗ ನಂದು ಹೆಂಗಂದ್ರೆ ಚಂದ್ರಮ ಕೇತು, ಚಂದ್ರಮ ರಾಹು ನಂದು ಕಾಂಬಿನೇಷನ್ ಬರ್ತೈತಿ. ಇದಕ್ಕೆ ಏನು ಮಾಡಬೇಕು ಅಂತಂತಂದ್ರೆ, ನಾವು ಮೇಲೆ ಯಾಕೆ ಹೇಳ್ತಿರ್ತೀವಿ, ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ರಿ ಅಂತಂದ್ರೆ ಇಷ್ಟರ ಸಲುವಾಗಿನ. ಮೆಂಟಲಿ ಯಾರು ಸ್ಟ್ರಾಂಗ್ ಇರ್ತಾರಲ್ಲ, ಅವ್ರು ಫಿಸಿಕಲಿನೂ ಸ್ಟ್ರಾಂಗ್ ಇರ್ತಾರೆ. ಮತ್ತು ಹೆಂಗೆ ಅಂತಂದ್ರೆ, ಈ ಥರದ ಬ್ಲಾಕೇಜಸ್ ಅವ್ರಿಗೆ ಸ್ವಲ್ಪ ಇಫೆಕ್ಟ್ ಕಡಿಮೆ ಮಾಡ್ತಾವೆ. ಸ್ವಲ್ಪ ನಿಮ್ಮ ಮೆಂಟಲಿನೂ ಸ್ವಲ್ಪ ನೀವು ವೀಕ್ ಇದ್ರಿ ಅಂತಂದ್ರೆ, ಇಂಥ ವಿಷಯಗಳು ನಿಮ್ಮನ್ನು ಭಾಳ ಲಘು ಹಿಡ್ಕೊತಾವೆ, ಮತ್ತು ಭಾಳ ಲಘು ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತೀರಿ. ಮತ್ತು ಈ ಥರದ ಕಾಂಬಿನೇಷನ್ ಇದ್ದಾಗ ನಿಮ್ಮ ಬಾಡಿ ಎಷ್ಟು ಸೆನ್ಸಿಟಿವ್ ಇರ್ತೈತಿ ಅಂತಂತಂದ್ರೆ, ಅದು ಇದನ್ನು ನೆಗೆಟಿವ್ ಎನರ್ಜಿ ಇದೇನು ರಡಾರ್ ಇರ್ತೈತಲ್ಲ, ಆ ರಡಾರದ ಇದ್ರೊಳಗೆ ಬಂದುಬಿಡ್ತೀರಿ ನೀವು, ಪ್ರಿಮೈಸಸ್ದಾಗ ಬಂದುಬಿಡ್ತೀರಿ, ಪಟಕ್ನ ಹಿಡ್ಕೊತಾವೆ ನಿಮ್ಮನ್ನು ಎಲ್ಲರೂ ಹೋದಲ್ಲೇ ಬಂದಲ್ಲೇ. ಅದಕ್ಕೆ ಈ ಥರದ ಕಾಂಬಿನೇಷನ್ ಇದ್ದು ಅಂತಂತಂದ್ರೆ, ಬೆಸ್ಟ್ ರೆಮಿಡಿ ಅಂತಂತಂದ್ರೆ ಆಂಜನೇಯ ಸ್ವಾಮಿ
ಕಾಳಿಕಾದೇವಿ. ಕಾಳಿಕಾದೇವಿ ಅಂತಂದ್ರು ಅವ್ರ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಮಾಟ ಮಂತ್ರ ಭೂತ ಬಾಧೆ ಅದು ಇದು ಇದನ್ನೆಲ್ಲ ಏನೈತಲ್ಲ ಅದನ್ನು ನೋಡ್ಕೊಳಕ್ಕೆ. ನೀವು ದೇವಿದು ನಿಮಗೆ ಮಾಡೋಕ್ಕಾಗ್ತಿರಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ಈಸ್ ದ ಬೆಸ್ಟ್ ರೆಮಿಡಿ. ರಾಹು ಇತ್ತಂತಂದ್ರೆ ಒಂಥರ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಇರ್ತೈತಿ. ಮಟೀರಿಯಲಿಸಮ್ ಕಡೆ ಜಾಸ್ತಿ ಲಕ್ಷ್ಯ ಇರ್ತೈತಿ. ಎಷ್ಟೊಂದೆಲ್ಲ ವಿಷಯಗಳನ್ನು ಕೇತು ಕ್ರಿಯೇಟ್ ಮಾಡ್ತಾನೆ. ಕೇತು ಅಂತಂದ್ರೆ ಬ್ಲಾಕೇಜ್. ಈಗ ಹೆಂಗಿರ್ತೈತಿ ಅಂತಂದ್ರೆ ನಮಗೆ ಆ ಥರದ್ದು ಏನಾದರೂ ಭೂತ ಬಾಧೆನ ಅನ್ಬೇಕು ಅಂತಂತೇನಿಲ್ಲ. ಭೂತನ ಹಿಡ್ಕೋಬೇಕು, ಪಿಶಾಚಿನ ಹಿಡ್ಕೋಬೇಕು ಅಂತಿಲ್ಲ. ಒಂಥರ ಹಿಂಗೆ ಬ್ಲಾಕೇಜ್ ಕ್ರಿಯೇಟ್ ಆಕತಿ ಅಥವಾ ಆಗಾಕತ್ತೈತಿ. ಕೆಲವೊಂದಿಷ್ಟು ವಿಷಯದೊಳಗೆ ನಾವು ಅಂದರೆ ಹೆಲ್ತ್ ರಿಲೇಟೆಡ್ ಏನಾರು ಇತ್ತು ಅಂತಂದ್ರೆ ನೀವು ಹೋಗಿರ್ತೀರಿ, ಯಾರೇ ಡಾಕ್ಟರ್ ಕಡೆ ಹೋಗ್ತೀರಿ, ತೋರಿಸ್ತೀರಿ. ಎಷ್ಟೊಂದು 10 ಸರ್ತಿ ಟೆಸ್ಟ್ ಮಾಡಿಸಿದ್ರು ಏನೂ ಇಲ್ಲ, ಎಲ್ಲ ಕರೆಕ್ಟ್ ಇರ್ತೈತಿ. ಆದರೆ ಏನಿರ್ತೈತಿ ಅಂದ್ರೆ ಪ್ರಾಬ್ಲಮ್ ಮಾತ್ರ ಅಲ್ಲೇ ಇರ್ತೈತಿ. ಇದರರ್ಥ ಬ್ಲಾಕೇಜ್ ಐತೆ ಅಂತ ಅದರ ಅರ್ಥ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಅವಾಗ ಹೀಲಿಂಗ್ ಮುಖಾಂತರ ಅದನ್ನು ನೀವು ಸರಿ ಮಾಡ್ಕೋಬೋದು. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ತಲೆ ನೋಸ್ತೈತಿ, ಮೇಲೆ ತಲೆ ನೋಸ್ತೈತಿ ಅಂತಂದು ಹೇಳ್ತಿರ್ತಾರೆ. ಎಷ್ಟೆಲ್ಲ ಡಾಕ್ಟ್ರುಗಳು ತೋರಿಸಿರ್ತಾರೆ, ಮೈಗ್ರೇನಿಗೆ ರಿಲೇಟೆಡ್ ಅದು ಮೆಡಿಸಿನ್ಸು ಕೊಟ್ಟಿರ್ತಾರೆ. ಅವ್ರಿಗೆ ಏನೂ ಆಗ್ತಿರಂಗಿಲ್ಲ. ಯಾಕಂತಂದ್ರೆ ಅದು ಬ್ಲಾಕೇಜ್ ಎಲ್ಲಿರ್ತೈತಿ ಅಂದ್ರೆ ನಿಮ್ಮ ತಲೆ ರಿಲೇಟೆಡ್ ವಿಷಯದಾಗಿರ್ತೈತಿ. ಕೆಲವರಿಗೆ ಹೆಂಗಂದ್ರೆ ಬರೀ ಹೊಟ್ಟೆ ನೋಸಿರ್ತೈತಿ, ಕೆಲವರಿಗೆ ಬರೀ ಸಂಡಾಸ್ಗೆ ಆಗ್ತಿರ್ತೈತಿ. ಹೆಂಗಂತಂದ್ರೆ ಮ್ಯಾಲಿಂದ ತಿನ್ನೋದು ಕೆಳಗಡೆಯಿಂದ ಪಾಸ್ ಹಾಕಿರ್ತೈತೆ. ಅದು ಹಂಗೆ ಆಗ್ತಿರ್ತೈತೆ. ಭಾಳ ಮಂದಿಗೆ ಆಕೈತೆ ಅಂತಾವೆ. ಅದಕ್ಕೆ ಇರಿಟೇಟಿಂಗ್ ಬಾಯ್ಲ್ ಸಿಂಡ್ರೋಮ್ ಅಂತಂತಾರೆ. ಬಟ್ ಹೆಂಗಿರ್ತೈತಿ ಅಂತಂದ್ರೆ ಅದು ಬಾಯ್ಲ್ ಸಿಂಡ್ರೋಮ್ ಇತ್ತು ಅಂತಂತಂದ್ರೆ ನೀವು ಏನಾದರೂ ಅದಕ್ಕೆ ಮೆಡಿಸಿನ್ ಮಾಡಿದ್ರೆ ಅದು ಕರೆಕ್ಟ್ ಆಗಬೇಕು. ಬಟ್ ಅದು ಆಗೋದಿಲ್ಲ. ನನ್ನ ಫ್ರೆಂಡನ ಮಗ ಒಬ್ರಿಗೆ ಹಂಗೆ ಐತಿ. ಈಸ್ ಇನ್ ಅ ವೆರಿ ಬಿಗ್ ಪೋಸ್ಟ್. ಆದರೆ ಹೆಂಗೆ ಅಂತಂತಂದ್ರೆ ಪಾಪ ಹುಡುಗ ಏನಿಲ್ಲ ಅಂತಂದ್ರೆ ದಿವ್ಸಕ್ಕೆ ಏನಿಲ್ಲ ಒಂದು 8ರಿಂದ 10 ಸರ್ತಿನಾರ ಸಣ್ಣಸ್ಗೆ ಹೋಗ್ತೈತೆ ಅದು ಹುಡುಗ. ಪಾಪ ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಕೈತೆ ಗೊತ್ತೈತಿ. ಅದಕ್ಕೆ ಅಷ್ಟು ಸರ್ತೆ ಮೋಷನ್ ಆಗೋದಕ್ಕೆ ಒಂಥರ ಪಾಪ ಬಿಳಿಸ್ಕೊಂಡಂಗೆ ಸತತ ಹೆಂಗೆ ತಳ್ಳಗೆ. ಆಮೇಲೆ ಅದನ್ನು ನೋಡಿದ ಮೇಲೆ ಒಬ್ರು ನೋಡಿದ ಮೇಲೆ ಅದನ್ನು ಹೀಲಿಂಗ್ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಎನರ್ಜಿ ಇತ್ತು ಹೊಟ್ಟೆಯೊಳಗೆ. ಅದು ನೆಗೆಟಿವ್ ಎನರ್ಜಿ ತೆಗೆದ್ರೆ ಅವರು. ಅದ್ರ ಪ್ರಾಬ್ಲಮ್ ಹೆಂಗಿರ್ತೈತಿ ಅಂತಂದ್ರೆ ಅದನ್ನು ನೆಗೆಟಿವ್ ಎನರ್ಜಿ ತೆಗೆದ ಮೇಲೆ ಅದಕ್ಕೆ ನಾವು ಹೀಲಿಂಗ್ ಮಾಡ್ಕೋಬೇಕು. ಆ ಹುಡುಗ ಏನೂ ಮಾಡ್ಕೊಳಂಗಿಲ್ಲ. ಆ ಹುಡುಗ ಇಂಥದನ್ನ ಏನೂ ನಂಬಂಗಿಲ್ಲ. ಅದನ್ನು ಹಂಗೆ ಬಿಟ್ಬಿಡುತ್ತೆ. ಇದು ಹೆಂಗೆ ಅಂತಂದ್ರೆ ಆಪ್ರೇಷನ್ ಮಾಡಿದ್ಮೇಲೆ ಹೊಲಿಗೆ ಹಾಕ್ಲಾರ್ದ ಬಿಟ್ಟಂಗೆ ಏನದಕ್ಕಂತಗ. ಇದು ಹುಡುಗಿಗೆ ಇನ್ನೂ ಪ್ರಾಬ್ಲಮ್ ಐತದ. ಅದಕ್ಕೆ ಹೆಂಗೆ ಅಂತಂತಂದ್ರೆ ಇನ್ನೇನು ಹಿಂಗೆ ದಿನ ಕಳೆದಂಗೆ ಯಾವಾಗ ಕಡಿಮೆ ಆಕೈತಿ. ಅದಕ್ಕೆ ಪರಿಹಾರ ನೀವು ಈ ಥರದ ವಿಷಯಗಳಿದ್ದು ಅಂತಂತಂದ್ರೆ ಇವಕ್ಕೆ ನೀವು ಪರಿಹಾರಗಳನ್ನು ಯಾವುದೇ ಪರಿಸ್ಥಿತಿಯೊಳಗೆ ಮಾಡಲೇಬೇಕಂತಂದ್ರೆ ಎನ್ಸಿಸ್ಟರ್ಸ್ಗೆ ಮೊದಲು ಮಾಡ್ಬೇಕು. ಈಗ ಏನಾಕತಿ ಅಂತಂದ್ರೆ ಎನ್ಸಿಸ್ಟರ್ಸ್ಗೆ ಏನಾರ ಪ್ರಾಬ್ಲಮ್ ಆಗಿರ್ತೈತಿ. ಮತ್ತು ನೋಡ್ರಿ ಈಗ ಅವ್ರ ಹತ್ರ ಶರೀರ ಇರೋಂಗಿಲ್ಲ. ಮತ್ತು ಅವ್ರು ನಿಮ್ಮನ್ನು ಕೇಳ್ತಿರ್ತಾರೆ. ಅಂದ್ರೆ ಏನಾರ ಮಾಡಬೇಕು ಅಂತಂದೇಳಿ ಅವ್ರಿಗೆ ಆಸೆ ಇರ್ತೈತಿ ನಮ್ಮ ಲೀನಿಯರ್ದಾಗಿನ ಮಂದಿ ಅಂತ. ನೀವು ನಾನು ಅದನ್ನು ನಂಬಂಗಿಲ್ಲ, ನಾನು ಇದನ್ನು ನಂಬಂಗಿಲ್ಲ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮೂಗಿಡ್ತಾರೆ ಅವ್ರು. ಅವ್ರಿಗೆ ಗೊತ್ತಿರ್ತದೆ ಮೂಗಿಡಿದ್ರೆ ಬಾಯಿ ತೆಗಿತಾರೆ ಇವ್ರು ಅಂತಂದೇಳಿ. ನೀವು ಓಡಾಡೋಕೆ ಶುರು ಮಾಡ್ತೀರಿ. ಅವ್ರು ಆ ಎಸ್ಟ್ರಾಲಜರು ಇವರು ಮಂತ್ರ ಮಾಡೋರು ಎಲ್ಲರ ಕಡೆ ಓಡಾಡೋದಕ್ಕೂ ಅವ್ರು ಹೇಳ್ತಾರೆ ಇಲ್ಲರಿ ಇದು ಪಿತೃಶಾಪದ ಪತ್ರಿ. ಇದು ಆ್ಯಕ್ಚುಲಿ ಪಿತೃಶಾಪದ ಪತ್ರಿ. ಮಾರ್ಸ್ ಕೇತು, ಚಂದ್ರಮ ರಾಹು, ಚಂದ್ರಮ ಕೇತು, ಮಾರ್ಸ್ ರಾಹು, ಮಾರ್ಸ್ ಕೇತು ಇವೆಲ್ಲ ಇದ್ದು ಅಂತಂತಂದ್ರೆ ಇವು ಪಿತೃಶಾಪದ ಪತ್ರಿಗಳನ್ನ. ಸ್ಪೆಷಲಿ ಸನ್ ಅಂದ್ರೆ ಸೂರ್ಯ, ರಾಹು ಮತ್ತು ಕೇತುನ ಎಕ್ಸಿಸ್ದಾಗ ಬಂದ ಅಂತ ಇಟ್ಕೋರಿ. ಅಂದ್ರೆ ಇಲ್ಲಿ ಸನ್ ಅದಾನ, ರಾಹು ಅದಾನ, ಮತ್ತು ಇಲ್ಲಿ ಕೇತು ಬಂದ ಅಂತ ಇಟ್ಕೋರಿ. ಹಿಂಗೆ ಇದ್ರೊಳಗೆ ಹಿಂಗೆ ಸನ್ ಸಿಕ್ಕಾಕೋತು ಅಂತಂದ್ರೆ ಲೀನಿಯೇಜ್ ಸಿಕ್ಕಾಕೊಂಡಿರ್ತೈತಿ. ಲೀನಿಯೇಜ್ ಸಿಕ್ಕಾಕೊಂಡ್ರಂತೂ ನೀವು ಯಾವುದೇ ಕಾರಣಕ್ಕೂ ಪಿತೃಶಾಂತಿ ಮಾಡಿಸ್ಲೇಬೇಕು. ಅದೇ ಅದಕ್ಕೆ ಪರಿಹಾರ. ಅದಕ್ಕೆ ಇಂಥವೇನಾದರೂ ನಿಮಗೆ ಜಾತಕದ ಥ್ರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದು ಅಥವಾ ನಿಮ್ಗೆ ಯಾರಾದರೂ ಮಾಡಿದ್ರು ಅಂತಂತಂದ್ರೆ ನೀವು ರೇಖೆದು ಮಾಡ್ಕೋಬೋದು. ನೋಡ್ರಿ, ರೇಖೆ ಮಾಡ್ಕೋಬೋದು. ನೀವು ರೇಖೆ ಕಲಿಬೇಕು. ಬೇರೆಯವ್ರ ಕಡೆ ರೇಖೆ ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು 4 ದಿನ ಮಾಡ್ತಾರೆ, 5ನೇ ದಿನ ನಮಗೆ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಹೆಂಗಂದ್ರೆ ಅವ್ರು ಚಾರ್ಜ್ ಮಾಡ್ತಾರೆ, ಚಾರ್ಜಸ್ ಜಾಸ್ತಿ ಇರ್ತಾವೆ. ಬೆಸ್ಟ್ ಅಂತಂತಂದ್ರೆ ನೀವು ರೇಖೆ ಕಲೀರಿ. ಯಾರಿಗೆ ಈ ಥರದ ಮಾನಸಿಕ ಪ್ರಾಬ್ಲಮ್ ಇರ್ತದಲ್ಲ ನೀವು ರೇಖೆ ಕಲೀರಿ. ರೇಖೆ ಇಸ್ ದ ಬೆಸ್ಟ್ ರೆಮಿಡಿ. ನಾನು ಕೇಳಿದ್ರಂತೂ ಬೆಸ್ಟೆಸ್ಟ್ ರೆಮಿಡಿ ಅಂದ್ರೆ ರೇಖೆ. ನೀವು ಎಲ್ಲ ಬ್ಲಾಕೇಜಸನ್ನೆಲ್ಲ ಕ್ಲಿಯರ್ ಮಾಡ್ತೈತಿ, ಕ್ಲೀನ್ ಮಾಡ್ತೈತಿ. ನಿಮ್ಮ ತಲೆ ಶಾಂತ ಇಡ್ತೈತಿ. ಮೇಲೆ ಈ ಥರದ ಪ್ಯಾನಿಕ್ ಅಟ್ಯಾಕ್ಸ್ ನಿಮಗೆ ಹಾಕಿದ್ದು ಅಂತಂದ್ರೆ ನೀವು ಇದರಿಂದ ಹೊರಗೆ ಬರ್ತೀರಿ. ರೇಖೆ ಮಾಡೋಕೆ ಕಲೀರಿ ನೀವು. ರೇಖೆ ಬೆಸ್ಟ್. ಓಕೆ, ಈಗ ಏನು ಮಾಡೋಣ ಅಂತಂದ್ರೆ ಒಂದು ಕಲೆಕ್ಟಿವ್ ರೀಡಿಂಗ್ ನೋಡೋಣ. ಒಂದು ಕಲೆಕ್ಟಿವ್ ರೀಡಿಂಗ್ ಯಾಕೆ ತೊಗೊಳ್ಳೋಣ? ಡೆಕ್ ಥ್ರೂ ಬೇಡ ಅಂತಂತಂದ್ರೆ ಈಗ ನೀವು ಯಾವುದಾರ ಒಂದು ಚೂಸ್ ಮಾಡ್ಕೊಂಡ್ರಿ ಅಂತ ಇಟ್ಕೋರಿ. ಅದರೊಳಗೆ ಅದು ಐತಿ ಅಂಥೇಳಿ ಬಂತು ಅಂತಂದ್ರೆ ಮತ್ತೆ ಸುಮ್ಮನೆ ನಿಮ್ಮ ತಲೆಯಾಗ ಒಂದು ಎಕ್ಸ್ಟ್ರಾ ಹುಳ ಹಾಕ್ಕೊಂಡಂಗೆ. ನಾನು ಅಂತೀನಿ ಒಂದು ಕಲೆಕ್ಟಿವ್ ರೀಡಿಂಗ್ ಮಾಡೋಣ. ಅದ್ರ ಥ್ರೂ ಏನಾಕೈತಿ ಅಂತಂದು ಹೇಳಿ ನೋಡೋಣ. ಓಕೆ, ಚಲೋ ದೇಖ್ತೆ.
ಓಕೆ, ಡೆವಿಲ್ ಇಸ್ ದೇರ್. ಒಂದು ಜನರಲ್ ರೀಡಿಂಗ್ ಏನು ಅಂಥೇಳಿ ನೋಡೋಣ. ಓಕೆ, ಸೊ ರೀಡಿಂಗ್ ಏನು ಹೇಳ್ತಾ ಇದೆ ನೋಡಿ. ಓಕೆ, ಅಂದರೆ ಡೀಪ್ ಡೌನ್ ಎಲ್ಲೋ ಇಫೆಕ್ಟ್ ಐತಿ ಡೆವಿಲದ್ದು. ಡೆವಿಲ್ ಅಂತಂತಂದ್ರೆ ಗೊತ್ತೈತಲ್ಲ ನಿಮ್ಗೆ. ಡೀಪ್ ಡೌನ್ ಎಲ್ಲರೇ ಏನಾದರೂ ಅಂಥದ್ದು ನಿಮ್ಮನ್ನು ಸತಾಸಕತ್ತದ ಇಲ್ಲ ಅಂತಂತ ಅನ್ನೋಂಥ ಪ್ರಶ್ನೆನೇ ಇಲ್ಲ ನೋಡಿ. 4 ಆಫ್ ಕಪ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ದಿಸ್ ಇಸ್ ಅ ಇಮೋಷ್ನಲ್ ಕಾರ್ಡ್. ಇದಾಗಲಿ, ಮೂನ್ ಆಗಲಿ, ಆಮೇಲೆ ಇದಾಗಲಿ ಇಮೋಷ್ನಲ್ ಕಾರ್ಡ್ಸ್ ನೋಡಿರಿ. ಇಲ್ಲೆಲ್ಲೂ ವಿಚಾರ ಮಾಡ್ಬೇಕಂತ ವಿಷಯ ಅಂತಂತಂದರೆ ಇಲ್ಲೆಲ್ಲೂ ಇದನ್ನು ಬಂದಿಲ್ಲ, ಖಡ್ಗ ಬಂದಿಲ್ಲ. ಅಂದರೆ ಸರಿಯಂಗೆ ವಿಚಾರ ಮಾಡೋದು ಯಾವುದೂ ಇಲ್ಲ. ಇಲ್ಲಿ ಹೆಂಗೈತಿ ಅಂದ್ರೆ ದುಡ್ಡು ಐತಿ, ಇಮೋಷನ್ಸ್ ಐತಿ, ಮತ್ತೊಂದು ಏನೂ ಇಲ್ಲ. 4 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ನೀವು ನಿಮ್ಮ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡೋದು. ಅಂದರೆ ಒಂದೇ ಗುಂಗನ್ಯಾಗನೇ ಇರೋದು. ಅಂದ್ರೆ ನನ್ನ ಜೋಡಿ ಹಿಂಗೆ ಆಗತ್ತತಿ ಅದನ್ನು ಹೊರಗೆ ಎಲ್ಲೂ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಹೊರಗೆ ಯಾರ್ದ ಕೈ ಹೇಳ್ಕೊಳಕ್ಕೂ ಭಯ. ಒಂಥರ ಹೆಂಗೆ ಅಂತಂತಂದ್ರೆ ನಮ್ಮ ತಲೆಯೊಳಗೆ ಏನು ನಡೀತಿರ್ತಲ್ಲ ಅದ್ರ ಮೇಲೆ ವಿಚಾರ ಮಾಡಿ ಆ ವಿಚಾರಗಳನ್ನು ಎಷ್ಟು ರೀತಿಯಿಂದ ಮುಂದೆ ಒಯ್ಯೋದು ಅಂತಂದ್ರೆ ಅದಕ್ಕನ ಒಂದು ಕಾಲ್ಪನಿಕ ಕಥೆಯನ್ನು ಕಟ್ಟೋದು. ನಿಮ್ಮ ತಲೆಯೊಳಗೆ ಬರೀ ಅಂಥದನ್ನ ನಡೀತಿರ್ತೈತಿ. ಅದೇನು ಮಾಡ್ತೈತಿ ಅಂತಂದ್ರೆ ಈ ಥರದ ವಿಚಾರಗಳು ಅಂದ್ರೆ ವಿಚಾರೋಂಕೆ ಭಂಡಾರ ಮೇ ಕುಸ್ ಜಾನ. ಆದರೆ ಏನಾಕತಿ ಅಂದ್ರೆ ಔಟರ್ ವರ್ಲ್ಡ್ದಿಂದ ನಿಮ್ಮನ್ನ ಕಟ್ ಆಫ್ ಮಾಡ್ತೈತದ. ನೀವು ಎಷ್ಟು ಮಂದಿ ನೋಡಿರ್ಬೇಕಿಂತ ಅವ್ರು ಒಂಥರ ಈ ಹೊರಗಿನ ಜಗತ್ತು ಜೋಡಿ ಒಂಥರ ಕಟ್ ಆಫ್ ಅಂತಂದಿರ್ತಾರೆ. ಹೆಚ್ಚಿಗೆ ಮಾತಾಡೋಂಗಿಲ್ಲ, ಏನೇನೋ ಒಂಥರ ಗುಮ್ಮನ ಗುಸ್ಗ ಅಂತಾರಲ್ಲ ಹಂಗೆ ಸುಮ್ಮನೆ ಇರೋದು. ಒಂದು ಸರ್ತಿ ನೋಡಾಕತ್ರ ಒಂದೇ ಕಡೆ ನೋಡ್ಕೊತ ಕುಂಡ್ರದು. ಈ ಥರದ ವಿಷಯಗಳ್ನ ಕೆಲವೊಂದಿಷ್ಟು ಜನ ಮಾಡ್ತಿರ್ತಾರೆ. ಅವಾಗ ಇದ್ರ ಅರ್ಥ ಏನಾಗತ್ತೈತಿ ಅಂತಂದ್ರೆ ಅವ್ರು ತಮ್ಮೊಳಗೆ ಎಂಗೇಜ್ಡ್ ಇರ್ತಾರೆ. ಇದು ಹೆಂಗಂತಂತಂದ್ರೆ ಚಂದ್ರಕೇತು ಇದು ಅಪಾರ್ಚುನಿಟೀಸನ್ನು ಮಿಸ್ ಮಾಡ್ತೈತಿ ನೋಡಿರಿ. ಇಲ್ಲಿ ನಿಮ್ಗೆ ಏನಾರು ಬೇಕಾಗಿದ್ದನ್ನು ಒಂದು ಬರ್ತಿರ್ತದೆ. ಅವಾಗ ಹೆಂಗಿರ್ತೈತಿ ಅಂತಂದ್ರೆ ಸ್ವಲ್ಪನೂ ಹೊರಗೆ ನಮ್ಮ ಕಡೆ ಲಕ್ಷಣ ಇರ್ತಿರ್ಲಿಲ್ಲ ಅಂತ ನಾವೆಲ್ಲ ಥರದ ಅಪಾರ್ಚುನಿಟೀಸನ್ನು ಮಿಸ್ ಮಾಡ್ಕೋತೀವಿ ಮೊದಲೇ ಮಾತು. ಆಮೇಲೆ ಇಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಒಂಥರ ಸ್ಟ್ಯಾಗ್ನೇಷನ್ ಅಂತಂದು ಇರ್ತೈತೆ. ಒಂಥರ ಎಲ್ಲ ನಿಂತಂಗೆ ನೋಡಿರಿ. ನೀರು ಹರಿತಾ ಇತ್ತು ಅಂತಂದ್ರೆ ಸ್ವಚ್ಛ ಇರ್ತದಂತೆ, ನಿಂತು ನೀರಾಗ ಹುಳಾನು ಬೀಳ್ತಾವಂತ. ಇಂಥಲ್ಲೆಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಇದನ್ನು ತೋರಿಸ್ತಾವೆ. ಎಲ್ಲರೇ ಯಾರ್ದಾರ ಜೋಡಿ ಎಂಗೇಜ್ ಆಗಬೇಕು, ಮಾತಾಡಬೇಕು, ಮೆಂಟಲಿ ಎಂಗೇಜ್ ಆಗಬೇಕು, ಫಿಸಿಕಲಿ ಏನೂ ಇರೋಂಗಿಲ್ಲ. ಎಲ್ಲ ಥರದೊಳಗೂ ಸ್ಟ್ಯಾಗ್ನೇಷನ್ ಅಂತಂದು ಇರ್ತೈತಿ. ಹೆಂಗಂತಂತಂದ್ರೆ ನಿಮ್ಮ ತಲೆಯೊಳಗೆ ಇಷ್ಟೆಲ್ಲ ವಿಚಾರ ಇರ್ತೈತಲ್ಲ ಒಂಥರ ಮಾರ್ಕೆಟ್ ಇದ್ದಂಗೆ ಇರ್ತೈತಿ. ಅತಿ ವಿಚಾರ ಮಾಡೋದೈತಂದ್ರೆ ಈ ಚಂದ್ರ ರಾಹು. ಓಕೆ, ಚಂದ್ರಕೇತು ಅಂತಂತಂದ್ರೆ ಹೊರಗೆ ಯಾರ ಜೋಡಿನೂ ಹೆಚ್ಚಿಗೆ ಬೆರೆಯೋಂಗಿಲ್ಲ, ಒಂಥರ ಡಿಸ್ಕನೆಕ್ಟೆಡ್ ಇರೋದು. ಈ ಥರದ ವಿಷಯಗಳು ನಿಮ್ಮ ಸುತ್ತಮುತ್ತ ಆಗ್ತಿರ್ಬೋದು ಅಥವಾ ನಿಮ್ಮ ಜೊತೆ ಆಗ್ತಿರ್ಬೋದು. ಕೆಲವರು ನಿಮ್ಮನ್ನು ಪ್ರೀತಿ ಕೊಡಕ್ಕೆ ಬಂದರೆ ನೀವು ಆ ಪ್ರೀತಿ ಎಕ್ಸೆಪ್ಟೂ ಮಾಡ್ತಿರೋ, ಆ ಪ್ರೀತಿ ಕೊಡಕ್ಕೆ ಬಂದರೆ ಆ ಪ್ರೀತಿ ನೀವು ಹಂಚ್ಕೊಳ್ತೀನೂ ಇರೋದಿಲ್ಲ, ನೀವು ಎಕ್ಸೆಪ್ಟೂ ಮಾಡ್ತಿರೋದಿಲ್ಲ. ಇದರ ಅರ್ಥ ಎಲ್ಲೋ ಮೆಂಟಲ್ ಬ್ಲಾಕೇಜ್ ಐತಿ ಅಂತಂದಂಗೆ. ಮೆಂಟಲ್ ಬ್ಲಾಕೇಜ್ ಅಲ್ಲ, ಇಮೋಷ್ನಲ್ ಬ್ಲಾಕೇಜ್ ಅಂತಾರೆ ಇದಕ್ಕೆ. ಇಮೋಷ್ನಲಿ ಡಿಸ್ಕನೆಕ್ಟೆಡ್ ಇರೋದು. ನಮ್ಮ ಜೋಡಿ ನಾವೇ ಇರೋದು, ಹೊರಗಿನ ಜಗತ್ತಿನ ಜೋಡಿನೂ ಇರೋದು. ಈಗ ಅದ್ರ ಜೊತೆ ನಮ್ಮ ಮೂನ್ ಐತೆ ನೋಡಿರಿ. ಇದು ಒಂಥರ ಇಲ್ಯೂಷನ್, ಕೆಲವೊಂದಿಷ್ಟು ಜನರಿಗೆ ಒಂಥರ ಇಲ್ಯೂಷನ್ ಕ್ರಿಯೇಟ್ ಮಾಡೋದು, ಕೆಲವೊಂದು ಜನರಿಗೆ ಎಂಗ್ಸೈಟಿ ಕ್ರಿಯೇಟ್ ಮಾಡೋದು. ಈಗ ಯಾವ್ದಾರ ಒಂದು ಪಿಕ್ಚರ್ ಅದು ಮಾಡಿದ್ರಿ ಅಂತಂದ್ರೆ ಅದನ್ನು ನಿಮ್ಮ ರಾತ್ರಿ ನಿಮ್ಮ ತಲೆಗೆಲ್ಲ ಓಡಾಡ್ತಿರ್ತದೆ. ಅದ್ರ ಬದಲಾಗ ವಿಚಾರ ಮಾಡೋದು, ಆ ಕಾಲ್ಪನಿಕ ಜಗತ್ತಿನಲ್ಲಿ ನಮ್ಮನ್ನು ಕಲ್ಪಿಸ್ಕೊಳ್ಳೋದು. ನಾನು ಮೊದಲು ಎಷ್ಟೋ ಹೀಗೆಲ್ಲ ಮಾಡ್ತಿದ್ನಿ, ನನಗೆ ಇನ್ನೂ ಯಾವಾಗಾರ ಆಗಿರ್ತೈತಿ ಇಲ್ಲಂತಲ್ಲ. ಯಾಕಂದ್ರೆ ನನ್ನ ಚಾರ್ಟ್ನಾಗೂ ಚಂದ್ರಮ ಕೇತುನ್ ಜೋಡಿ, ಚಂದ್ರಮ ರಾಹುನ್ ಜೋಡಿ ಕನೆಕ್ಷನ್ ಬರ್ತದೆ. ನನಗೆ ಯಾವಾಗಾರ ಆ ಥರ ಹೆದರಿಕೆ ಆಕೈತಿ. ಆದರೆ ನನಗೆ ಅದ್ರ ಪರಿಣಾಮನಂತ ಜಾಸ್ತಿ ಇರೋದಿಲ್ಲ. ಯಾಕಂದ್ರೆ ನಾನು ಸ್ಪಿರಿಚುವಲ್ ಲೈನ್ದೊಳಗೆ ನೀನು ಮಂತ್ರ ಅದೆಲ್ಲ ಜಾಸ್ತಿ ಮಾಡ್ತೇನಲ್ಲ. ಸೊ ಅದ್ರದ್ದು ಇಫೆಕ್ಟ್ ಭಾಳ ಕಡಿಮೆ ಇರ್ತೈತಿ ನಮ್ಮ ಮೇಲೆ. ತಾತ್ಪೂರ್ತಿಕ ಅಂತಂದ್ರೂ ಪರವಾಗಿಲ್ಲ. ಇದು ಹೆಂಗೈತಿ ಅಂದ್ರೆ ಅನ್ನೋನ್ ಫಿಯರ್ ಕ್ರಿಯೇಟ್ ಮಾಡ್ತೈತಿ ಕೆಲವೊಂದಷ್ಟು ಜನರಿಗೆ. ಕನ್ಫ್ಯೂಷನ್ ಇರ್ತೈತಿ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಇರ್ತೈತಿ. ಒಂಥರ ಇಮೋಷ್ನಲ್ ಟರ್ಮೋ ಒಳಗಿಂದೊಳಗೆ ಕುದೀತಿರ್ತೈತೆ. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಹೊರಗಿನ ಜಗತ್ತಿಗೆ ಅನ್ನೋದು ಸಹಿತ ಗೊತ್ತಿರಂಗಿಲ್ಲ. ಅಂದ್ರೆ ಒಂಥರ ಹುಳ ಕೊರ್ದಂಗೆ ಕೊರಿತಿರ್ತೈತಿ ಅದು ಮನಸ್ಸಿನ ಮೂಲೆಯೊಳಗೆ. ನಿಮ್ಮ ಇಂಟ್ಯೂಷನ್ ಲೆವೆಲೂ ಪೂರ್ತಿ ಟಪ್ಪಾಗಿರ್ತೈತೆ. ಅವಾಗ ಏನು ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನೋ ಗೈಡೂ ಮಾಡ್ತಿರೋದಿಲ್ಲ ಆ ಟೈಮ್ದೊಳಗೆ. ಅವಾಗ ಏನಾಗೈತಿ, ಎಲ್ಲ ಎಸ್ಟ್ರಾಲಜರ್ ಕಡೆ, ಟ್ಯಾರೋ ರೀಡರ್ಸ್ ಕಡೆ ಓಡಾಡೋದ ಅಯ್ಯೋ ಹಿಂಗೆ ಯಾಕೆ ಆಗತ್ತೆ ನನ್ನ ಜೊತೆ ಹಿಂಗೆ ಯಾಕೆ ಆಗತ್ತೆ ಅಂತ. ಯಾಕೆ ಆಗತ್ತೈತಿ ಅಂದ್ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದಿಲ್ಲ ಆ ವಿಷಯಗಳ ಮೇಲೆ. ಅದಕ್ಕೆ ಈ ವಿಷಯಗಳಿಂದ ಹೊರಗೆ ಬರೋಕೆ ಬೆಸ್ಟ್ ಅಂತಂತಂದ್ರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್.
ರಾಹು ಕೇತುನ ನೀವು ಕಂಟ್ರೋಲ್ದೊಳಗೆ ತರಬೇಕು ಅಂತಂದು ಹೇಳಿ ನಿಮ್ಮ ತಲೆಯಾಗಿತ್ತು ಅಂತಂದ್ರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಆರ್ ಮಸ್ಟ್ ಯಾಕಂದ್ರೆ ರಾಹು ಕೇತುನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಶಿವ ಕಂಟ್ರೋಲ್ ಮಾಡ್ತಾರೆ. ಈಗ ನೋಡಿರಿ ಕೆಲವೊಂದು ವಿಷಯಕ್ಕೆ ನೀವು ನಿಮ್ಮ ಈಗ ಅದಕ್ಕೆ ಏನು ಹೇಳ್ತಿರ್ತಾರೆ ಅಂತಂತಂದ್ರೆ ಯಾರಿಗೆ ಈ ಥರದ ಪ್ರಾಬ್ಲಮ್ ಇರ್ತೈತಲ್ಲ ಅಂದ್ರೆ ಮೆಂಟಲಿ ನೀವು ಇಂಬ್ಯಾಲೆನ್ಸ್ಡ್ ಯಾವಾಗ ನೀವು ಇಂಬ್ಯಾಲೆನ್ಸ್ಡ್ ಅಂತ ಫೀಲ್ ಮಾಡ್ತೀರಿ ಅಥವಾ ಮೆಂಟಲ್ ಸ್ಟೆಬಿಲಿಟಿ ಯಾವಾಗ ಇರಲ್ಲ, ಇಮೋಷ್ನಲ್ ಸ್ಟೆಬಿಲಿಟಿ ಯಾವಾಗ ಇರೋಂಗಿಲ್ಲ, ಒಮ್ಮೆ ಓವರ್ಫ್ಲೋ ಆಗೋದು, ಒಮ್ಮೆ ಒಳಗಿಂದ ಒಳಗನೆ ಇರೋದು, ಈ ಥರದ್ದು ಏನಾರು ನಿಮ್ಮದು ಬಿಹೇವಿಯರ್ ಇತ್ತು ಅಂದರೆ ಬೆಸ್ಟ್ ಅಂದ್ರೆ ನೀವು ಎಕ್ಸಸೈಸ್ ಮಾಡಬೇಕು. ಎಷ್ಟು ನಿಮ್ಮ ಬಾಡಿ ಮೇಲೆ ನಿಮಗೆ ಕಂಟ್ರೋಲ್ ಬರ್ತದಲ್ಲ ಅಷ್ಟು ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಕಂಟ್ರೋಲ್ ಬರ್ತೈತಿ. ಅಂದ್ರೆ ಮಾರ್ಸನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು. ಅವಾಗ ಏನಾಗಿರ್ತೈತೆ ಅಂದ್ರೆ ಮಾರ್ಸ್ ಒಟ್ಟೆ ಆ್ಯಕ್ಟಿವೇಟ್ ಇರೋಂಗಿಲ್ಲ, ಮಾರ್ಸನು ಟಪ್ಪಾಗಿರ್ತೈತೆ ಅವಾಗ. ಮಾರ್ಸ್ ಅಂದ್ರೆ ನಿಮ್ಮ ಶಾರೀರಿಕ ಬಲ. ನೋಡಿರಿ ಫಿಸಿಕಲಿ ನೀವು ಒಂದು ಸ್ವಲ್ಪ ವೀಕ್ ಇದ್ರಿ, ನೀವು ಮೆಂಟಲಿ ವೀಕ್ ಇದ್ರಿ ಅಂತಂದ್ರೆ ನ್ಯಾಚುರಲಿ ನೀವು ಫಿಸಿಕಲಿ ವೀಕ್ ಇರ್ತೀರಿ, ಅದರೊಳಗೆ ಏನೂ ಸಂಶಯ ಇಲ್ಲ. ಈಗ ನೋಡಿರಿ 2 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ನಿಮಗೆ ಅಂತಂದ್ರೆ, ನೀವು ಭಾಳ ಮಂದಿನ ಕೇಳಿರ್ಬೋದು ಹಿಂಗೆ, ನಾವು ಮನೆಗೆ ದುಡ್ಡು ಅಂತಂದು ಹೇಳಿ ಬರ್ತೈತ್ರಿ, ಎಲ್ಲ ಬುರ್ಬುಸ ಆಗ್ತೈತ್ರಿ ಅಂತಂತಾರೆ. ನಮ್ಮ ಭಾಷಾದಾಗ ಬುರ್ಬುಸ ಆಕೈತಿ ಅಂತಂತಾರೆ. ಅಂದ್ರೆ ಒಟ್ಟು ಮನ್ಯಾಗ ದುಡ್ಡು ಟಿಕ್ಕಸಂಗಿಲ್ಲ ರೀ ಅಂತ. ಅದು ಎದ್ರ ಸಲಾಗಿ ಅಂತಂದ್ರೆ ಇಂಥವು ಏನಾರ ಪ್ರಾಬ್ಲಮ್ ಇದ್ರೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾವೆ ಅಂತಂದ್ರೆ ನಿಮ್ಮ ಹೀಲಿಂಗ್ ಮಾಡ್ಕೋಬಾರ್ದು ಅಂತ ಅನಿಸ್ತತಿ. ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು, ಫೈನಾನ್ಷಿಯಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು ಅಂತಂತನ್ರಿ. ಹೀಲಿಂಗ್ ಮಾಡಿಸ್ಕೊಳಕ್ಕೆ ಮನಸ್ಸಾಗಂಗಿಲ್ಲ. ಆಮೇಲೆ ನೀವು ಎನರ್ಜಿ ಒಂದೇ ಕಡೆ ಹಾಕೋಕ್ಕಾಗಿಲ್ಲ, ನಿಮ್ಮ ಫೋಕಸ್ಡ್ ಇರೋಂಗಿಲ್ಲ. ಆಮೇಲೆ ನಿಮಗೆ ಒಟ್ಟು ಹೆಂಗೆ ರಿಸೋರ್ಸಸ್ ಯಾವುವು ಸಿಗೋಂಗಿಲ್ಲ. ಈಗ ಏನಾರ ಒಂದು ಕೆಲಸ ಮಾಡಬೇಕು ಅಂತ ಇಟ್ಕೋರಿ, ನಾವು ಒಂದಿಷ್ಟು ಮಂದಿನ ಹುಡುಕ್ತೇವಲ್ಲ, ಇಲ್ಲ ಅವ್ರು ಹೆಲ್ಪ್ ಮಾಡ್ಬೋದು, ಇವ್ರು ಹೆಲ್ಪ್ ಮಾಡ್ಬೋದು ಅಂಥ ಟೈಮ್ದೊಳಗೆ ನಿಮಗೆ ಯಾರೂ ಹೆಲ್ಪ್ ಮಾಡೋಕೆ ಬರೋಂಗಿಲ್ಲ, ಹೆಲ್ಪ್ ಮಾಡೋಕ್ಕೂ ಬರೋಂಗಿಲ್ಲ. ನಿಮ್ಮ ತಲೆಗೆ ಅದು ಹೊಳೆಯಂಗೇನೂ ಇಲ್ಲ. ನಾವು ಇಲ್ಲಿ ಹೋಗಬೇಕು, ನಾವು ಇಲ್ಲಿ ಕೇಳಬೇಕು, ಮಾಡಬೇಕು ಅಂಥವು ಏನೂ ನಿಮ್ಮ ತಲೆಯಾಗ ಬರೋಂಗಿಲ್ಲ. ಯಾಕಂದ್ರೆ ಏನಾಗಿರ್ತದೆ, ತಲೆಯೊಳಗನ ವಿಚಾರಗಳನ್ನು ಬ್ಲಾಕ್ ಮಾಡಿರ್ತಾವೆ ಆ ವಿಷಯಗಳು. ನೋಡಿರಿ ಎಲ್ಲೇ ನೆಗೆಟಿವ್ ಇಫೆಕ್ಟ್ ಇರ್ತೈತಿ ಅಲ್ಲೇ ಶರೀರದೊಳಗನೆ ಏನಾರ ಬದಲಾವಣೆ ಆಗಬೇಕು ಅಂತಿಲ್ಲ. ಅಂದ್ರೆ ಕೆಲವೊಬ್ರು ತಲೆಯಾಗ ಇರ್ತೈತಲ್ಲ, ದೆವ್ವದ ಹೊಡ್ಕೊಂಡ್ರೆ ಹಿಂಗೆ ಮಾಡ್ತಿರ್ತಾರೆ ಅವ್ರು ಅಂತಂದೇಳಿ ಅಂಥದ್ದು ಏನಿರಂಗಿಲ್ಲ. ಕೆಲವೊಬ್ಬರಿಗೆ ಅವು ತಮಗೆ ಯಾವ ಏರಿಯಾ ಇಷ್ಟ ಅಲ್ಲ ಅಲ್ಲಿ ಹೋಗಿ ಕುಂಡಿರ್ತಾವೆ ಬ್ಲಾಕ್ ಮಾಡ್ಕೊಂಡು, ಆ ಏರಿಯಾ ಬ್ಲಾಕ್ ಮಾಡಿಬಿಡ್ತಾವೆ ಅಲ್ಲಿ. ಅದಕ್ಕೆ ಕೇತು ಸ್ಪೆಷಲಿ ಚಂದ್ರಮಾನ ಜೋಡಿ ಬಂತು ಅಂದ್ರೆ, ಕೇತು ಅಂದ್ರೆ ನಾನು ಬ್ಲಾಕೇಜ್. ಕೇತು ಚಂದ್ರಮಾನ ಜೋಡಿ ಬಂತು ಅಂದ್ರೆ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತೆ. ಮಾರ್ಸ್ ಜೋಡಿ ಬಂತಂದ್ರೆ ಬಾಡಿ ಒಳಗೆಲ್ಲರೇ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತಿ. ವೀನಸ್ ಜೊತೆ ಬಂತು ಅಂತಂತಂದ್ರೆ ಎಲ್ಲರ ದುಡ್ಡಿನ ಹರಿವಿನೊಳಗೆ ಎಲ್ಲರ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತಿ. ಗುರುನ ಜೋಡಿ ಬಂತು ಅಂತಂತಂದ್ರೆ ನಿಮ್ಮ ವಿಸ್ಡಮ್ದೊಳಗೆ ಎಲ್ಲರ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತಿ. ಸುಖದೊಳಗೆ ಎಲ್ಲರ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತೈತಿ. ಗುರು ಮತ್ತು ರಾಹು ಚಾಂಡಾಲ ಯೋಗ ಅಂತಂತಾರೆ. ಗುರು ರಾಹುದ ಬಂತು ಅಂತಾರೆ ಒಟ್ಟು ಮನಿದು ಸುಖನ ಕೊಡೋಂಗಿಲ್ಲ ನಾವು. ಒಟ್ಟು ಮನೆ ಬಿಟ್ಟು ನೀವು ಎಷ್ಟು ಹೊರಗಿರ್ತಿರಲ್ಲ ಅಷ್ಟು ನಿಮಗೆ ಆರಾಮ ಅಂತ ಅನಿಸ್ತೈತಿ. ಚಂದ್ರಕೇತು ಬಂತು ಅಂತಂದ್ರೆ ನಿಮ್ಮ ಮಮ್ಮಿ ಜೋಡಿ ಏನಾರ ಡಿಸ್ಕನೆಕ್ಷನ್ ಇರ್ತೈತಿ. ನಿಮಗೇನಾದರೂ ಹೊಟ್ಟಿದ್ದೇನಾದರೂ ಪ್ರಾಬ್ಲಮ್ ಇರ್ತೈತಿ, ಊಟದ್ದೇನಾದರೂ ಪ್ರಾಬ್ಲಮ್ ಇರ್ತೈತಿ, ಮೇಲೆ ಏನಂತಾರೆ ಅದಕ್ಕೆ, ಫುಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗೋದು, ವಾಮಿಟಿಂಗ್ ಆಗೋದು, ಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಸಲೈನ್ ಹಚ್ಕೊಳ್ಳೋದು, ಇಂಥವೆಲ್ಲ ಪ್ರಾಬ್ಲಮ್ಸ್ ಆಗ್ತಿರ್ತಾವೆ. ಇವೆಲ್ಲ ನೆಗೆಟಿವ್ ಪ್ರಾಬ್ಲಮ್ಸ್ ಎದ್ರ ಸಲುವಾಗಿ ಅಂತಂತಂದ್ರೆ, ಯಾವಾಗ ನೀವು ಕೇತು ಡ್ರಿವನ್ ಅಂತಂತಂದ್ರೆ, ಕೇತು ಯಾವಾಗ ನಿಮ್ಮ ಚಾರ್ಟ್ ಜಾಸ್ತಿ ಆಳ್ತಿರ್ತೈತಲ್ಲ, ಕೇತುನ ಇಫೆಕ್ಟ್ ನಿಮ್ಮ ಚಾರ್ಟ್ ಮೇಲೆ ಯಾವಾಗ ಜಾಸ್ತಿ ಇರ್ತೈತಲ್ಲ ಅವಾಗ ಎಲ್ಲದ್ರೊಳಗೆ ಅದು ಬ್ಲಾಕೇಜ್ ತೊಗೊಂಬರ್ತೈತೆ. ಸೊ ಕೇತುನ ರಿಪೇರಿ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಕೇತುನ ಸಲುವಾಗಿ ಏನಾದರೂ ಪರಿಹಾರ ನೀವು ಅವಾಗ ಮಾಡಲೇಬೇಕು. ಕೆಲವೊಂದಿಷ್ಟು ಮಂದಿಗೆ ಹೆಂಗಾಗ್ಬೋದು ಅಂತಂದರೆ, ಇಲ್ಲಿ 8 ಆಫ್ ಪೆಂಟಕಲ್ಸ್ ಹೇಳ್ತೈತಿ. 8 ನಂಬರ್ ಏನು ಹೇಳ್ತೈತಿ ಅಂದರೆ ಸ್ಯಾಟರ್ನ್ ಆ್ಯಂಡ್ ಕೇತು ಅಂದಂಗೆ ಆಯ್ತು. ಈಗ ಹೆಂಗೈತಿ ಅಂತಂದರೆ, ಕೇತು ಅಂದ್ರೆ ಸ್ಕಿಲ್. ಓಕೆ, ನೀವು ಕೆಲಸ ಮಾಡೋದನ್ರಿ, ನಿಮ್ಮ ಕೆಲಸ ಅನ್ರಿ, ನಿಮ್ಮ ಕರಿಯರ್ ಅನ್ರಿ, ನೀವು ಡೈಲಿ ಏನು ಎಫರ್ಟ್ ಹಾಕ್ತಿರಲ್ಲ ಅದೆಲ್ಲ ಇಂಬ್ಯಾಲೆನ್ಸ್ಡ್ ಆಗಿರ್ತೈತಿ. ಕೆಲಸ ನೀವು ಮಾಡ್ತೀರಿ, ಕೆಲಸ ನಾವು ಮಾಡಿದ್ರೆ ಮತ್ತೊಬ್ಬರು ಯಾರೇ ಕ್ರೆಡಿಟ್ ತೊಗೊಂಡು ಹೋಗಿರ್ತಾರೆ. ಕೆಲವು ಸರ್ತಿ ಅಂತಿರ್ತಾರಲ್ಲ ಜನ, ಇಲ್ಲರಿ ನಾವು ಎಷ್ಟು ಕೆಲಸ ಮಾಡಿದ್ವಿ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ, ಅಗದಿ ಅವ್ರದ್ದು ಪ್ರಮೋಷನ್ ಅಗದಿ ಕೊನೆ ತನಕ ಅಂತಂದ್ರೆ ಬಂದಿತ್ತು ರೀ, ಅದು ಯಾಕೆ ಹಂಗೆ ಆತೋ ಗೊತ್ತಾಗಲಿಲ್ಲ, ಹೋಗಿಬಿಡ್ತೀವಿ ಅಷ್ಟರೊಳಗೆ, ಅದನ್ನ ಯಾರೋ ಬೇರೆದವ್ರು ಹೊಡ್ಕೊಂಡ್ರೆ ಅದನ್ನು ಹೆಂಗೆ ಅನಿಸುತ್ತೆ ಅಂತಂದ್ರೆ, ಯಾರೋ ನಿಮ್ಮ ಎನರ್ಜಿ ಡ್ರೈನ್ ಮಾಡಕತ್ತಾರ ಅಂತಂತ ಅನಿಸುತ್ತೆ. ಅಥವಾ ಹೆಂಗಿರ್ತೈತಿ, ನಿಮ್ಮ ಸ್ಕಿಲ್ ಮೇಲೆ ಪ್ರಾಪರ್ಲಿ ಕೆಲಸನ ಮಾಡೋಕ್ಕಾಗಂಗಿಲ್ಲ, ಫೋಕಸ್ಡ್ ಇರೋಂಗಿಲ್ಲ, ಆ್ಯಕ್ಟಿವ್ ಹಂಗೆ ಕೆಲಸ ಮಾಡ್ಬೇಕಂತಿರಂಗಿಲ್ಲ, ಒಂಥರ ಲೆಥಾರ್ಜಿಕ್ ಅಂತಂತ ಅನಿಸ್ತತಿ. ಕೆಲವೊಬ್ಬರಿಗೆ ಸುಮ್ಮನೆ ಆಯಾಸ ಹಾಕಿರ್ತೈತೆ ನೋಡಿದ್ರಿ, ಸುಮ್ಮ ಆಯಾಸ ಆಗೋದು, ಸುಮ್ಕನ ನಿದ್ದೆ ಬರೋದು, ಒಮ್ಮೆ ಚಳಿ ಆದಂಗೆ ಆಗೋದು. ನೀವು ಟೆಸ್ಟ್ ಮಾಡಿಸಿದ್ರೆ ಟೆಸ್ಟ್ನಾಗಂತೂ ಏನು ಬರೋಂಗಿಲ್ಲ, ನಿಮಗೆ ಟೆಸ್ಟ್ನಾಗೆಲ್ಲ ನೆಗೆಟಿವ್ನೇ ಬಂದಿರ್ತೈತಿ. ಬಟ್ ನಿಮ್ಮ ಶರೀರಕ್ಕೆ ಏನೋ ಪ್ರಾಬ್ಲಮ್ ಆಗಿರ್ತೈತಿ. ಅವಾಗ ಅದ್ರ ಅರ್ಥ ಏನಂತಂತಂದ್ರೆ, ನಿಮಗೆ ಎಲ್ಲೋ ಸ್ವಲ್ಪ ನೆಗೆಟಿವ್ ಎನರ್ಜಿ ಆಗೈತಿ, ಅಥವಾ ನೆಗೆಟಿವ್ ಏನಾದರೂ ಬ್ಲಾಕೇಜಸ್ ನಿಮ್ಮಲ್ಲಿ ಏನಾದ್ರು ತಯಾರಾಗತ್ತವೋ ಅಂತ. ನೀವು ಅವಾಗಿಂದ ಅವನ್ನೆಲ್ಲ ರೆಮಿಡಿ ಮಾಡ್ಕೋಬೇಕು. ಅದನ್ನು ಯಾವಾಗೂ ಬ್ಲ್ಯಾಕ್ ಬಿಡಬಾರ್ದು.
ನೈಟ್ ಆಫ್ ಕಪ್ಸ್ ಕಾರ್ಡ್ ನೋಡ್ರಿ ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ, ಯಾರಾದರೂ ಒಂದು ಚೂರು ನಿಮ್ಮ ಪ್ರೀತಿಯದು ತೋರ್ಸಿಕೊಳ್ಳಿ ಅದರೊಳಗೆ ನೀವು ಮುಳುಗಿ ಬಿಡ್ತೀರಿ. ಅಂದ್ರೆ ಯಾರ ಪ್ರೀತಿಯಿಂದ ಮಾತಾಡಿದ ಒಂಥರ ಅದು ಮ್ಯಾನಿಪ್ಯುಲೇಟ್ ಮಾಡಾಕತ್ತಾರ, ಅದು ಅಂಥದ್ದು ಇಂಥದ್ದು ಏನು ನಿಮಗೇನು ಹೆಚ್ಚಿಗೆ ಏನು ತಿಳಿಯಂಗಿಲ್ಲ. ಪ್ರೀತಿಯನ್ನು ಹೊರಗೆ ಹುಡುಕಾಡೋದು, ಮನ್ಯಾಗ ಹುಡುಕಾಡೋಂಗಿಲ್ಲ. ನಿಮಗೆ ಮನ್ಯಾಗಿರೋದಂದ್ರೆ ಬೇಸರ, ಮನ್ಯಾಗಿನವ್ರು ಯಾರು ಪ್ರೀತಿ ಮಾಡ್ತಾನಂದ್ರೆ ಅದಕ್ಕೆ ನಿಮಗೆ ಬೇಡ. ಪ್ರೀತಿ ನಿಮಗೆ ಹೊರಗಿನವ್ರದ್ದು ಬೇಕು. ಬರೀ ಸುಳ್ಳು ಹೇಳೋದನ್ನು ಮಾಡ್ತಿರ್ತಾರೆ ನೋಡ್ರಿ ಕೆಲವೊಬ್ರು. ಇವೆಲ್ಲ ನಾ ಹೇಳಾಕತ್ತೇನೆ ಇದನ್ನಂತಂತಲ್ಲ, ಆ್ಯಕ್ಚುಲಿ ನಾ ಇವನ್ನೆಲ್ಲ ನನ್ನ ಜೀವನದೊಳಗೆ ನಾನು ನೋಡೇನಿ ಇವನ್ನೆಲ್ಲ ಎಂಥವು ಇಂಥವು. ಚಂದ್ರ ರಾಹುನ್ ಇಫೆಕ್ಟ್ ಇದ್ದವ್ರು, ಚಂದ್ರ ರಾಹುನ್ ಇಫೆಕ್ಟ್ ಇತ್ತು, ಜೋಡಿ ಕುಂತಿತ್ತು 12 6 8 12ನೇ ಮನೆಯೊಳಗೆ ಏನಾರು 2 ಜೋಡಿಯಾಗಿ ಕುಂತಿದ್ದು, ಕನೆಕ್ಷನ್ ಬರ್ತಿದ್ದು, ಒಂದರ ನಕ್ಷತ್ರದಾಗ ಒಂದಿದ್ದು ಅಂತಂದ್ರೆ ಇಷ್ಟು ಸುಳ್ಳು ಹೇಳ್ತಿರ್ತಾವಲ್ಲ. ನಮ್ಮ ಮನ್ಯಾಗನ ಅದಾವ ಅಂತಾವೆ, ಅಷ್ಟಂದ್ರೆ ಅಷ್ಟು ಸುಳ್ಳು ಹೇಳ್ತಿರ್ತಾವೆ. ಮತ್ತು ಅವ್ರ ಕಣ್ಣಿಗೆ ದೇವನು ಕಾಣ್ತಾವೆ. ಚಂದ್ರ ರಾಹು ಸ್ಪೆಷಲಿ ಕಾಣ್ತೈತಿ. ಚಂದ್ರ ರಾಹು ಚಂದ್ರಕೇತು ಕಾಣ್ತಾವೆ. ಅವ್ರು ಸುಳ್ಳು ಹೇಳ್ತಾರೆ ಅಂತಂದು ಹೇಳಿ ನನಗೆ ಪಕ್ಕ ಗೊತ್ತಿರ್ತೈತೆ. ಬಟ್ ಅವ್ರು ನಾನು ನೋಡ್ತಿರ್ತೇನೆ ಏನಂತಂದು ಹೇಳೋದು, ಏನೋ ಹುಚ್ಚರು ಜೋಡಿ ಗುದ್ದಾಡ್ದು ಅಂತಂದು ಹೇಳಿ ಸುಮ್ಮನೆ ಆಗಿಬಿಡ್ತೇನೆ ನಾನು. ಮತ್ತು ಅವ್ರು ಯಾವಾಗೂ ದೇವ್ರ ತಿಂಡ್ರೆ ಏನೂ ನಂಬಂಗಿಲ್ಲ ಅವ್ರು. ನೀವೆಲ್ಲರೂ ದೇವ್ರಿಗೆದು ಕರ್ಕೊಂಡು ಹೋಗ್ತೀನಿ ಮಾಡ್ತೇನೆ ಅಂದ್ರೆ ಕೆಲವೊಬ್ರು ಬರ್ತಿರೋದಿಲ್ಲ ನೋಡ್ರಿ. ಎಲ್ಲರ ಯಜ್ಞ ಅದು ನಡೀತಾವೆ ಮಾಡ್ತಾವೆ ಅಂತಂದ್ರೆ ಬರೋದಿಲ್ಲ ಅವರಲ್ಲಿ. ಯಾಕಂದ್ರೆ ಬೆಂಕಿಗೆ ಹೆದರ್ತಿರ್ತಾವೆ, ದೇವ್ರಿಗೆ ಹೆದರ್ತಿರ್ತಾರೆ ಅವರು. ಈ ಥರದ ವಿಷಯಗಳನ್ನು ಆಗ್ತಿತ್ತು ಅಂತಂತಂದ್ರೆ ಎಲ್ಲರೇ ಪ್ರಾಬ್ಲಮ್ ಐತಂತನೇ ತಿಳ್ಕೊಳ್ಳೋದು. ಯಾಕಂದ್ರೆ ಇದು ಬರೀ ಪ್ರಾಬ್ಲಮ್ ಐತಂತ ತಿಳ್ಕೊಳ್ಳೋದಂಗೆ ಅಂತಂತಲ್ಲ, ನಮ್ಮ ಜಾತಕದಾಗೂ ನಮ್ಮ ಗ್ರಹಗಳ ಪ್ಲೇಸ್ಮೆಂಟನ್ನು ಹಂಗೆ ಇರ್ತೈತಿ. ಅದೇನು ಮಾಡ್ತಿರ್ತೈತಿ ಅಂತಂದ್ರೆ ಅಂಥ ವಿಷಯಗಳಿಗೆ, ಅಂಥ ಪ್ಲೇಸಸ್ಸಿಗೆ, ಅಂಥ ಸಿಚುವೇಶನ್ಗೆ ಇನ್ನೊಂದಿಷ್ಟು ಪುಷ್ಟಿ ಕೊಡ್ತಿರ್ತೈತೆ ಅದು. ಅಲ್ಲಿ ಹೋಗಿ ಬಂದ್ರಂತ ಕೂಡ ಇವ್ರಿಗೆ ಶುರುನೇ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಕೆಲವೊಬ್ರಿಗೆ ಜಾತಕ ನೋಡಿ ಹೇಳ್ತಿರ್ತಾರೆ ನೋಡ್ರಿ, ನೀವು ಯಾರೇ ತಿರ್ಕೊಂಡವ್ರದ್ದು ಮಾಡಿದವರು ಊಟಕ್ಕದು ಹೋಗಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳಿ. ಊಟ ಅಂತಂದ್ರೆ ಏನು? ಚಂದ್ರಮ ಫುಡ್. ಆ ಥರದ ಊಟ ಎಲ್ಲ ಮಾಡಬೇಡ್ರಿ, ನಿಮಗೆಲ್ಲ ಸರಿ ಹೋಗಂಗಿಲ್ಲ ಅಂತಂದು ಯಾಕೆ ಹೇಳ್ತಿರ್ತಾರೆ ಅಂತಂದ್ರೆ ಅವ್ರ ಮಾನಸಿಕ ರೂಪಲೆ ಭಾಳ ಅವ್ರಿಗೆ ಪ್ರಾಬ್ಲಮ್ ಆಗಿರ್ತೈತಿ. ಅದ್ರ ಜೊತೆಗೇ ಇಲ್ಲೇ ಕಿಂಗ್ ಆಫ್ ಪೆಂಟಕಲ್ ಕಾರ್ಡ್ ನೋಡ್ರಿ. ಕಿಂಗ್ ಆಫ್ ಪೆಂಟಕಲ್ ಅಂದ್ರೆ ಏನು? ಆ್ಯಕ್ಚುಲಿ ಅವ್ನು ಕಿಂಗ್ ಇರೋದು. ಬಟ್ ಇಲ್ಲಿ ಹೆಂಗೆ ಇರ್ತೈತಿ ಅಂತಂದ್ರೆ ಇವನ ಹತ್ರ ಎಲ್ಲ ಇರ್ತೈತಿ, ಬಟ್ ಅದನ್ನು ಬೇರೆದವ್ರು ಯೂಸ್ ಮಾಡ್ತಿರ್ತಾರೆ. ಇವನ ಕೈಯಾಗಿ ಏನೂ ಇರ್ತಿರಂಗಿಲ್ಲ. ಅಂಥದ್ರೊಳಗೆ ಏನಾಗಿರ್ತೈತೆ ಅಂದರೆ ಇದು ಇವಿಲ್ ಅಟ್ಯಾಕ್ ಅಂತಂತ ಅಷ್ಟೇ ಅಲ್ಲ, ಇದ್ರ ಮೇಲೆ ಜಾದು ಮಾಡಿಸ್ಕೊಂಡು ಬಂದಿರ್ತಾರೆ. ಅಂದ್ರೆ ನಾ ಹೆಂಗೆ ಹೇಳ್ತಾನಲ್ಲ ಅವ ಹಂಗೆ ಕೇಳಬೇಕು ಅಂತ. ಈ ಥರದ ವಿಷಯಗಳು ಸಾಕಾಗುವಷ್ಟು ಮಂದಿ ಮನ್ಯಾಗ ನೀವು ನೋಡ್ತಿರ್ಬೋದು. ಅಂದ್ರೆ ನಿಮ್ಮ ವೆಲ್ತ್ ಅನ್ರಿ, ಪವರ್ ಅನ್ರಿ ನಿಮ್ಮ ಅಗೇನ್ಸ್ಟ್ ಇರ್ತಾವೆ. ನಿಮ್ಮ ಹೆಸರಿಗೇನೆ ಎಲ್ಲ ಇರ್ತೈತಿ, ಆದ್ರೆ ನಿಮ್ಮ ಅಗೇನ್ಸ್ಟ್ ಇರ್ತಾವೆ, ಥ್ರೆಟ್ ಇರ್ತೈತಿ. ಒಂಥರ ಅವ್ರು ನಮ್ಮ ರಿಲೇಟಿವ್ಸ್ದೊಳಗೆ ಅವರೆಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಮ್ಮಪ್ಪ ಕೇಳ್ತಾರೆ ರೀ. ನನ್ನ ಹತ್ರ ಇಂಥವೆಲ್ಲ ಬಂದಿರ್ತಾವೆ ಜಾತಕ. ಅವ್ರು ಹಂಗೆ ಕೇಳ್ತಿರ್ತಾರೆ ರೀ, ಅವ್ರು ಹಂಗೆ ಮಾಡ್ತಿರ್ತಾರೆ ರೀ. ನಾವು ಏನು ಹೇಳಿದ್ರು ಅವ್ರಿಗೆ ಕೇಳಂಗಿಲ್ಲ ರೀ, ಹೇಳಿದ್ರೆ ತಿಳ್ಕೊಳಂಗಿಲ್ಲ ರೀ. ಇವೆಲ್ಲ ಅಂಥದ್ರೊಳಗೆ ಅಂತಾರೆ ನೋಡ್ರಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಮೇಲೆ ಬರ್ತಿರೋದು. ಅಂದರೆ ಹೆಂಗಿರ್ತೈತೆ, ನನ್ನ ಹೆಸರಿಗೇ ಎಲ್ಲ ಐತೆ, ಬಟ್ ನನಗದು ಯೂಸ್ ಇಲ್ಲ. ಅದನ್ನು ಮತ್ತೊಬ್ಬರು ಥ್ರೂ ಯೂಸ್ ಮಾಡ್ತೇನೆ, ಅಥವಾ ಅದರ ಸಲುವಾಗಿ ಥ್ರೆಟ್ ಇರ್ತೈತೆ. ಸೊ ಇವೆಲ್ಲ ಏನು ತೋರಿಸ್ತಾವೆ ಅಂತಂತಂದ್ರೆ ಇವು ನೆಗೆಟಿವ್ ಎನರ್ಜಿ ನಿಮ್ಮ ಆಸ್ಪಾಸ್ ಐತಿ ಅಂತಂದು ಹೇಳಿ ತೋರಿಸ್ತಾವೆ. ಇದಕ್ಕೆ ನೀವು ಏನಾದರೂ ಮಾಡ್ಕೊಳ್ಳೇಬೇಕು. ನಾ ಹಂಗೆ ನನ್ನ ಹಿಶೋಬಲೆ ನಾ ಏನಾರ ಒಂದು ವಿಚಾರ ಹೇಳ್ತೇನೆ, ಅದು ನಿಮಗೆ ಎಷ್ಟು ಪಟಾಸ್ತೈತೆ ನೀವು ನೋಡಿರಿ. ಯಾರ್ದಾರ ಮನ್ಯಾಗ ನೀವು ಏನಂತಾರೆ ಅದಕ್ಕೆ, ಎಲ್ಲರ ಮ್ಯಾಗೇನು ಕಾಟ್ ಇರ್ತಾವೆ, ಕಪಾಟ್ ಇರ್ತಾವೆ, ಇದನ್ನಿರ್ತಾವೆ, ರೂಮ್ಸ್ ಒಳಗೆ ದೊಡ್ಡ ಇದ್ದು ಅಂತಂದ್ರೆ ಅವಾಗವಾಗ ಅವ್ರದ್ದು ಜಾಗ ಚೇಂಜ್ ಮಾಡೋದು ಬರ್ರಿ. ಇದೊಂದು ಹಂಗೆ ಫ್ರೆಂಡ್ಲಿ ಅಡ್ವೈಸ್. ನಿಮ್ಗೆ ಹೆಂಗೆ ಅನಿಸ್ತತಿ ನೋಡಿರಿ. ಕೆಲವೊಂದು ಸರ್ತಿ ನಾವು ಒಂದೇ ಮನ್ಯಾಗ ನಾವು ಭಾಳ ಮಂದಿ ಇರ್ತಿದ್ವಿ ಅಂತಂದ್ರೆ ಭಾಳ ಸಾಮಾನು ಇರ್ತಾವೆ ಮನ್ಯಾಗ. ನೀವು ಆ ಸಾಮಾನು ಒಂದೇ ಜಾಗಕ್ಕನ್ನ ಕುಂಡಿರ್ತಿತ್ತು ಅಂತಂತಂದ್ರೆ ಅಲ್ಲಿ ಅದ್ರದ್ದು ಎನರ್ಜಿ ಸ್ಟಕ್ ಆಗಿರ್ತೈತೆ. ಈಗ ನೋಡ್ರಿ, ನಾವು ಕಾರ್ಡ್ ಶಫಲ್ ಯಾಕೆ ಮಾಡ್ತೇವೆ? ಈ ಒಂದೇ ಕಡೆ ಹೆಂಗೆ ಇಟ್ಟಿರ್ತೈತೆ, ಅದನ್ನು ಶಫಲ್ ಮಾಡೋದು ಅಂದ್ರೆ ಅವ್ಕೆ ಉಸಿರಾಡ್ಸೋಕೆ ಜಾಗ ಬೇಕು ಕಾರ್ಡ್ಗಳಿಗೆ. ಅದಕ್ಕಂತನೇ ನಾವು ಶಫಲ್ ಮಾಡ್ತೇವೆ. ಬೆಳಿಗ್ಗೆ ಎದ್ದು ಕೂಡ ಅದನ್ನು ತೊಗೊಳೋದು, ಚಾರ್ಜಿಂಗ್ ಮಾಡೋದು, ಅದನ್ನು ಶಫಲ್ ಮಾಡೋದು, ಒಂದು ಸ್ವಲ್ಪ ಬೆಂಕಿಗೆ ಹಿಡಿದು ಹೀಗೆಲ್ಲ ಮಾಡ್ತಿರ್ತೇವೆ ನಾವು. ಅಂತಂದ್ರೆ ಅದಕ್ಕೆ ಈಗ ಹೇಳಿದ್ನಲ್ಲ ಉಸಿರಾಡ್ಸೋಕೆ ಜಾಗ ಕೊಟ್ಟಂಗೆ. ಈಗ ಹೆಂಗೆ ಅಂತಂದ್ರೆ ಎನರ್ಜಿ ಸ್ಟಾಗ್ನೆಂಟ್ ಆಗಿರ್ತೈತಿ, ಎನರ್ಜಿ ಅಲ್ಲೇ ನಿಂತಿರ್ತೈತಿ. ಭಾಳ ದೊಡ್ಡ ಕಪಾಟ್ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೆಂಗಾರ ಮಾಡಿ ಸರಿಸಿ ಕಸ ಹೊಡಿದು ಅದನ್ನು ಮಾಡೋದು ಇದನ್ನು ಮಾಡೋದು ಹೀಗೆಲ್ಲ ಮಾಡೋದು ಬರ್ರಿ. ಯಾವುದ್ರ ಹಳೆ ಸಾಮಾನು ನಿಮ್ಮ ಬೇಡಾಗಿದ್ದು ಇದ್ದು ಅಂತಂತಂದ್ರೆ, ಅಥವಾ ನೀವು ಎಲ್ಲರೂ ಮನ್ಯಾಗ ಭಾಳ ಮಂದಿ ಕೂಡಿ ಒಟ್ಟಿಗೆ ಇರ್ತಿದ್ರಿ ಮಾಡ್ತಿದ್ರಿ ಅಂದ್ರೆ ಅವಾಗವಾಗ ಸ್ವಚ್ಛ ಮಾಡೋದು ಬರ್ರಿ. ಬೇಡಾದದ್ದು ಸಾಮಾನು, ಪೇಪರು ಇಂಥವನ್ನೆಲ್ಲ ಒಗೆದು ಬರ್ರಿ. ಯಾಕಂದ್ರೆ ಜನ ಆಗಲಿ ಏನಾರು ನಿಮಗೆ ಕೇಡು ಬಯಸೋ ಜನ ಏನಾದರೂ ಅದರೊಳಗೆ ತಂದಿಟ್ಟು ಹೋಗ್ತಿರ್ಬೋದು. ಯಾಕಂದ್ರೆ ಗೊತ್ತಿರ್ತೈತವ್ರಿಗೆ ನೀವು ಕ್ಲೀನ್ ಮಾಡಂಗಿಲ್ಲ ಅಂತಂದೇಳಿ ಆ ಜಾಗದಾಗ ತಂದಿಟ್ಟು ಹೋಗ್ತಿರ್ತಾರೆ ಅವ್ರು ಅದನ್ನು. ಇಲ್ಲ ಮನ್ಯಾಗ ಭಾಳ ಕಸ ಇರ್ತಿತ್ತು ಮಾಡ್ತಿದ್ದು ಅಂತಂದ್ರೆ ಅಂತಲೇ ಎನರ್ಜಿ ಸ್ಟಾಗ್ನೆಂಟ್ ಆಗಿರ್ತೈತಿ. ಇದು ನೆನಪಿರಲಿ ನಿಮಗೆ. ಬರೀ ಅವ್ರು ಏನಾದರೂ ನಿಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತಂದಿಟ್ಟು ಹೋಗ್ಬೇಕು. ಅಲ್ಲಿ ಡೆವಿಲ್ ಕಾರ್ಡನ್ನ ಬಂದೈತಿ.
ಬಂದು ಅದನ್ನು ಮಾಡಿಟ್ಟು ಹೋಗಬೇಕು ಅಂತಂತಲ್ಲ. ಆ ಥರದ ನೆಗೆಟಿವ್ ಎನರ್ಜೀಸ್ ಬಂದು ಅಂತಂದ್ರೆ ಮನ್ಯಾಗ ಅಂಥ ಜಾಗದಾಗೂ ಕುಂತಿರ್ತಾವೆ. ಅದಕ್ಕೆ ಸ್ವಚ್ಛ ಮಾಡೋದು ಬರ್ರಿ ಜಾಗಗಳ್ನ ಸ್ವಚ್ಛ ಮಾಡೋದು ಬರ್ರಿ. ಬೆಡ್ ಇರ್ತೈತಲ್ಲ, ಬೆಡ್ಡಿನ ಪೊಸಿಷನ್ ಚೇಂಜ್ ಮಾಡೋದು ಬರ್ರಿ. ಭಾಳ ವರ್ಷದಿಂದ ಒಂದೇ ಕಡೆ ಏನಾರ ಇಡ್ತಿತ್ತು ಅಂತಂದ್ರೆ ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಅಳಗಾಡಿಸ್ರಿ, ಕಸ ಹೊಡಿರಿ, ಅದ್ರ ಕೆಳಗೆ ಪರ್ಶಿ ಒರೆಸ್ರಿ, ಉಪ್ಪು ಹಾಕಿ ನೆಲ ಒರೆಸೋದು ಬರ್ರಿ. ಇಂಥವನ್ನೆಲ್ಲ ನೀವು ಮಾಡ್ಕೊತಾನೆ ಇರ್ಬೇಕು. ಅಂದ್ರೆ ಯಾರಿಗೆ ಈ ಥರದ ವಿಷಯಗಳು ಆಗ್ತಿರ್ತಾವೆ ನೋಡಿರಿ. ಹಣದ ಪ್ರಾಬ್ಲಮ್ ಯಾರಿಗಿರಂಗಿಲ್ಲ, ಹಣದ ಪ್ರಾಬ್ಲಮ್ ಎಲ್ಲರಿಗೂ ಇರ್ತೈತಿ. ಇದರರ್ಥ ಎಲ್ಲರಿಗೂ ಇರ್ತೈತಿ ಅಂತಲ್ಲ, ಕೆಲವೊಬ್ರಿಗೆ ಅತೀ ಪ್ರಾಬ್ಲಮ್ ಇರ್ತೈತಿ. ಹೆಂಗಂತಂದ್ರೆ ಒಟ್ಟು ಯಾವ ಕಡೆಯಿಂದನೂ ಅವ್ರಿಗೆ ಸೊಲ್ಯೂಷನ್ಸ ಸಿಗ್ತಿರಂಗಿಲ್ಲ. ಸೊಲ್ಯೂಷನ್ ನಮಗೆ ಸಿಗಾಕತ್ತಿಲ್ಲ ಅಂತಂತಂದ್ರೆ ಸಮಥಿಂಗ್ ಮಸ್ಟ್ ಬಿ ದೇರ್. ಅದಕ್ಕೆ ಇವು ಕೆಲವೊಂದಿಷ್ಟು ಬೇಸಿಕ್ ವಿಷಯಗಳು. ಇವನ್ನ ಏನು ಮಾಡ್ಬೇಕಂದ್ರೆ ಇವನ್ನ ನೀವು ಅಷ್ಟಾಕತ್ತಷ್ಟು ನೀವು ಹ್ಯಾಂಡಲ್ ಮಾಡ್ಕೊಳಕ್ಕೆ ನೋಡ್ಬೇಕು. ಇವನು ಹ್ಯಾಂಡಲ್ ಮಾಡಕ್ಕೆ ನೋಡಿದ್ರಿ ಅಂತಂತಂದ್ರೆ ನಿಮಗೆ ತಂತಾನ ಇದನ್ನು ಸಿಗ್ತೈತಿ. ಕೆಲವೊಂದಿಷ್ಟು ಜನ ಏನು ಮಾಡಿರ್ತೀವಿ ಅಂತಂತಂದ್ರೆ ನಾವು ಮನ್ಯಾಗ ಹಳೆ ಸಾಮಾನು ಇವೆಲ್ಲ ಲಘು ಇಫೆಕ್ಟ್ ಯಾವಾಗ ಮಾಡ್ತಾ ಗೊತ್ತೈತೆ. ಮನ್ಯಾಗ ಹಳೆ ಸಾಮಾನು ಅದು ನಾವು ಭಾಳ ಇಟ್ಟಿರ್ತೀವಲ್ಲ, ಹಳೆ ಅರಿವಿ, ಹಳೆ ಸಾಮಾನು, ಜಂಗ್ ಹತ್ತಿದ ಸಾಮಾನು, ಇವನ್ನೆಲ್ಲ ಶನಿನ ರಿಪ್ರೆಸೆಂಟ್ ಮಾಡ್ತಾವೆ. ಶನಿ ಅಂತಂತಂದರೆ ಶನಿ ಅಂದರೆ ಅದು ನೆಗೆಟಿವ್ ಎನರ್ಜಿ ಒಳಗನ ಬಂತು. ಅದು ಒಂಥರ ಅಲ್ಲ. ಶನಿ ಅಂದ್ರೆ ನಾನು ಪೀಡಾಕಾರಕ್ಕೆ ಡಿಲೇ ಮಾಡ್ತಾನೆ, ಪೋಸ್ಟ್ಪೋನ್ ಮಾಡ್ತಾನೆ, ಇದ್ರಾಗೂ ಸಕ್ಸಸ್ ಕೊಡೋಂಗಿಲ್ಲ, ಜಗಳ ಮಾಡಿಸ್ತಾನೆ, ಆಲಸಿತನ ತೊಗೊಂಬರ್ತಾನೆ. ಇಂಥವನ್ನೆಲ್ಲ ಹಾಕಿರ್ತೈತಿ. ಹಳೆಯವು ಏನಾದರೂ ನೀವು ಮಾಡ್ತಿರಲಿಲ್ಲ ಅದನ್ನು ಅಂತಂತಂದ್ರೆ ಮನೆಯಾಗಿನ ಅರಿವಿನ ತೆಗೆದು ಅದನ್ನು ಬಚ್ಚಲು ಮುಂದೆ ಕಾಲು ಒರ್ಸಾಕಂತೇಳಿ ಹಾಕೋದು, ಹಾಗೆಲ್ಲ ಮಾಡಬಾರ್ದ್ರಿ. ಇದೆಲ್ಲ ಭಾಳ ಹೋಪ್ಲೆಸ್ ಕೆಲಸ ಅವೆಲ್ಲ. ಇದನ್ನೆಲ್ಲ ಹಿಡ್ಕೊಂತ ಕುಂತ್ರೆ ಒಂದು 10 ತಾಸಿನ ವಿಡಿಯೋ ಹಾಕೈತಿ ಅದು. ಅಂಥವ್ನು ಏನೂ ಮಾಡೋಕೆ ಹೋಗ್ಬೇಡ್ರಿ. ಹಳೆಯ ಅರಿವಿ ಏನಿರ್ತಲ್ಲ ಎಲ್ಲ ಗಂಟು ಕಟ್ಟಿ ಒಗೆದು ಬಿಡ್ರಿ ಅವನ್ನೆಲ್ಲ. ಮನ್ಯಾಗ ಯಾವಾರ ಇಂಥವು ಕಬ್ಬಿಣದ್ದು ಇರ್ತಾವಲ್ಲ, ಜಂಗತ್ತಿದ್ದು ಸಾಮಾನು ಅವ್ನು ಒಟ್ಟೆ ಇಡಕ್ಕೆ ಹೋಗ್ಬೇಡ್ರಿ. ಅದರಿಂದ ಭಾಳ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ತಾವೆ. ಮತ್ತು ನಿಮ್ಗೆ ಏನು ಬೇಕು ಅಷ್ಟು ಸಾಮಾನು ತರೋದು ಬರ್ರಿ. ಎಷ್ಟು ಆಕತ್ತೆ ಅಷ್ಟು ಮಿನಿಮಲಿಸ್ಟ್ ಆಗ್ರಿ. ಮಿನಿಮಲಿಸ್ಟ್ ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಿನಿಮಮ್ ತೊಗೊಂಬರೋದು ಸಾಮಾನು. ಫುಡ್ ಭಾಳ ಕೆಡ್ಸಕ್ಕೆ ಹೋಗ್ಬೇಡ್ರಿ. ಫುಡ್ ಅಂದರೆ ಚಂದ್ರಮ ಮಾನಸಿಕವಾಗಿ ಏನಂತಾರಪ್ಪ, ಮಾನಸಿಕ ಏರ್ಪೇರು ಜಾಸ್ತಿ ಆಕ್ಕಾವ. ಊಟ ಅಡುಗೆ ಹೆಚ್ಚಿಗೆ ಮಾಡೋದು, ಅದನ್ನು ಕೆಡಿಸೋದು, ಅದನ್ನು ಒಗೆದು, ಇಟ್ ಇಸ್ ನಾಟ್ ಅ ಗುಡ್ ಸೈನ್. ಫ್ರಿಜ್ ಕ್ಲೀನ್ ಇಡುತ್ತೆ ಬರ್ರಿ. ಫ್ರಿಜ್ ಅಂದರೆ ಶನಿ ಮತ್ತು ಚಂದ್ರ, ಅದ್ರಾಗ ಊಟ ಇಡ್ತೇವೆ. ಊಟ ಮತ್ತು ಪ್ಲಸ್ ಶನಿ ಭಾಳ ಕಾಂಬಿನೇಷನ್ಸ್ ಬರ್ತಿರ್ತಾವೆ. ಹೀಗೆಲ್ಲ ಭಾಳ ವಿಷಯಗಳ ಕಡೆ ನಾವೆಲ್ಲ ಲಕ್ಷ್ಯ ಕೊಡ್ಬೇಕಾಗತ್ತೆ. ಅವು ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಇಫೆಕ್ಟ್ ಮಾಡ್ತಿರ್ತಾವೆ ಯಾವುದೇ ರೀತಿಯಿಂದ. ಸೊ ಕೆಲವೊಂದು ವಿಷಯಗಳನ್ನು ನೀವು ನಿಮ್ಮ ಲೈಫ್ದೊಳಗೆ ಅವನ್ನ ಇಂಪ್ಲಿಮೆಂಟ್ ಮಾಡಿಕೊಡ್ರಿ. ಅಂದರೆ ಅದ್ರ ಜೊತೆ ಕೆಲಸ ಮಾಡ್ಕೊತ ಇರ್ಬೇಕು. ಈಗ ಹೆಂಗೆ ಹೇಳಿದ್ನೆಲ್ಲ ಹಂಗೆ ಅವನ್ನೆಲ್ಲ ದೊಡ್ಡ ಸಾಮಾನು ಇದ್ದು ಅಂದ್ರೆ ಸರಿಸ್ಬೇಕು, ಕಸ ಹೊಡಿಬೇಕು. ದೊಡ್ಡ ಬ್ಯಾಗ್ ಇರ್ತಾವೆ, ಅವಾಗ ತೆಗಿತು ಬರ್ರಿ. ಒಂದು 4-5 ತಿಂಗಳದಾಗ ಒಮ್ಮೆ ತೆಗಿತು ಬರ್ರಿ, ಸ್ವಚ್ಛ ಮಾಡೋದು ಬರ್ರಿ. ಸೀಸನ್ ವೈಸರ ತೆಗೆದು ಸ್ವಚ್ಛ ಮಾಡೋದು ಬರ್ರಿ. ಆ ಥರ ವಿಷಯಗಳು ಅತಿ ಹಳೆವು ಯಾವ ಬಟ್ಟೆ, ಚಪ್ಪಲಿ ಇವನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟಕ್ಕತ್ತಷ್ಟು ಡಿಸ್ಕಾರ್ಡ್ ಮಾಡೋದು ಬರ್ರಿ ಅವನ್ನೆಲ್ಲ. ಸೊ ಮೂನಾಲಜಿ ಡೆಕ್ ನೋಡೋನು. ಈ ಮೂನಾಲಜಿ ಅಂತಂದ್ರೆ ಚಂದ್ರಮಾಗೆ ಸಂಬಂಧಪಟ್ಟಂಥ ಡೆಕ್. ಇದೇನು ಹೇಳ್ತೈತಿ ಅಂತಂತ ಹೇಳಿ ನೋಡೋಣ. ಈಗ ಬಂದಿತ್ತು ಯಾಕೋ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಓಕೆ, ಲುಕ್ ಆಟ್ ಅ ಬಿಗ್ಗರ್ ಪಿಕ್ಚರ್. ನೋಡಿರಿ, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಆ್ಯಂಡ್ ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್. ಇವೆಲ್ಲ ಯಾವಾಗ ಆಗ್ತಾ ಗೊತ್ತೇನ, ನಾವು ಸೊಲ್ಯೂಷನ್ ಹುಡುಕ್ಯಾಡ್ಕೋಬೇಕು ಅಂತ ನಾವು ಮನಸ್ಸು ಮಾಡ್ತೇವಲ್ಲ ಅವಾಗನ ಆಗ್ತಾವೆ. ಮತ್ತು ಹೆಂಗೈತಿ ಅಂತಂತಂದ್ರೆ ಇಲ್ಲಿ ಏನೈತೆ ನೋಡಿರುತ್ತೆ ಕೇಳ, ವಾಕ್ ಥ್ರೂ ಯುವರ್ ಫಿಯರ್ಸ್. ಯಾವಾಗ ನಮ್ಮನ್ನು ಏನು ಹೆದರಿಸುವಂಥ ವಿಷಯಗಳು ಇರ್ತಾವಲ್ಲ ಅವನ್ನ ಯಾವಾಗ ನಾವು ಎದುರ್ಸಕ್ಕೆ ನೋಡ್ತೇವಲ್ಲ ಅವಾಗನ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಮಾರ್ಪಾಡು ಅಂತಂದು ಹೇಳಿ ಬರ್ತೈತಿ. ಈಗ ನೋಡ್ರಿ, ನಾ ಎಷ್ಟು ಮಂದಿ ನೋಡ್ತೇನೆ, ನನ್ನ ಹತ್ರ 8 ಮಂದಿ ಬರ್ತಾರಪ್ಪ. ನಾ ಎಷ್ಟೋ ಹೇಳಿರ್ತೇನೆ ಅವ್ರಿಗೆ, ಏನಾದ್ರ ಮೇಲೆ ಅವ್ರಿಗೆ ಕೆಲಸನ ಮಾಡೋಂಗಿಲ್ಲ. ಆಗಲ್ಲಪ್ಪ, ನಮಗೆ ಹಾಗಾಗಲ್ಲ, ನಿನಗೆ ಆಗಂಗಿಲ್ಲ ಅಂತಂತಂದ್ರೆ ಮತ್ತು ಕೆಲಸ ಮಾಡೋರು ಯಾರು ಅದನ್ನು? ಈಗ ಹೆಂಗಿರ್ತೈತಿ ಅಂದರೆ, ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಆಗೋಕ್ಕಿಂತ ಮುಂಚೆ ನಿಮ್ಮ ಪ್ರಭಾವ ಗ್ರಹಗಳ ಮೇಲೆ ಆಗಬೇಕಂತ. ಅಂದ್ರೆ ನೀವು ಅಷ್ಟು ಪಕ್ಕಾ ರೆಡಿ ಆಗಿರ್ಬೇಕಂತ. ಅವಾಗ ಎಲ್ಲರ ನೀವು ಈ ಥರದ ಬ್ಲಾಕೇಜಸನ್ನು ನೀವು ಹೊರಗೆ ತೆಗಿಯೋಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಇದ್ರ ಮೇಲೆ ನೀವು ಕಂಟಿನ್ಯೂಸ್ ಹಂಗೆ ವರ್ಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಾಕತ್ತದ್ದು. ಸೊ ನಾ ಹೇಳಿದ್ದು ಇದು ಯಾವುದರ ವಿಷಯಗಳು ಇಂಥವು ಇದ್ದು ಅಂತಂತಂದ್ರೆ ಇದ್ರ ಮೇಲೆ ನೀವು ಕೆಲಸ ಮಾಡಿರಿ. ಎಲ್ಲರ ಹೋಗ್ರಿ, ಕೇಳ್ರಿ, ನೋಡಿರಿ, ಅದಕ್ಕೆ ಏನಾದರೂ ಪರಿಹಾರಗಳನ್ನು ಕೊಂಡುಕೊಡ್ರಿ. ಈ ಥರದ ವಿಷಯಗಳ ನಡೀತಿದ್ದು ಮೇಲೆ ಹಾಕಿದ್ದು ಯಾವಾಗವರೇ ಆಗೋದು ಬೇರೆ. ಕಂಟಿನ್ಯೂಸ್ ಹಂಗೆ ಒಂದೇ ಒಂದು ಪ್ಯಾಟರ್ನ ನಡೆಯಕತ್ತೈತಿ ಅಂತಂದ್ರೆ ಇದರರ್ಥ ದೇರ್ ಮಸ್ಟ್ ಬಿ ಸಮಥಿಂಗ್ ಅಂತ.
ಸೊ ಎಷ್ಟಾಕತಿ ಅಷ್ಟು ಅದಕ್ಕೆ ರೆಮಿಡೀಸ್ ಹುಡ್ಕೊಳಕ್ಕೆ ನೋಡಿರಿ, ಯಾರೇ ಹೋಗ್ರಿ ಕೇಳ್ರಿ, ಭೇಟಿ ಆಗ್ರಿ, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ನಾನು ಕಾರ್ಡ್ ಏನು ಹೇಳ್ತಾವ ಅದನ್ನಷ್ಟೇ ಹೇಳ್ತೇನೆ. ಪ್ರಾಕ್ಟಿಕಲಿ ನೀವು ಏನು ಮಾಡಬೇಕು ಅದನ್ನಷ್ಟೇ ಹೇಳ್ತೇನೆ. ಪ್ರಾಕ್ಟಿಕಲಿ ನಿಮ್ಮ ಜೀವನದೊಳಗೆ ಏನು ಆಗ್ತಿರ್ತಾವ, ಯಾವ ಥರದ ಈ ವೇರಿಯೇಷನ್ಸ್ ನೀವು ನೋಡ್ತೀರಿ, ನಾ ಅದ್ರ ವಿಷಯ ಬದಲಾಗಿ ಅಷ್ಟೇ ಮಾತಾಡ್ತಿರ್ತೇನೆ. ಓಕೆ, ಸೊ ಎಷ್ಟಾಕತಿ ಅಷ್ಟು ಲಕ್ಷ ಕೊಡ್ರಿ ನಿಮ್ಮ ಜೀವನದ ಬದಲಾಗಿ, ಸರಿನಾ?